ಎಲ್ಲರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈ ದೀಪಾವಳಿ ಹಬ್ಬವು ನಿಮಗೆ ಸುಖ, ಶಾಂತಿ, ಸಂಪತ್ತು, ಸೌಭಾಗ್ಯ, ಆಯುಷು, ಆರೋಗ್ಯವನ್ನು ಕೊಡಲಿ ಅಂತ ಆ ಲಕ್ಷ್ಮೀ ದೇವಿಯನ್ನು ಪ್ರಾರ್ಥಿಸುತ್ತಾ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಚಂದ್ರ ಸೋಮ್ ವರ್ಲ್ಡ್. ಈ ವಿಡಿಯೋದಲ್ಲಿ ಲಕ್ಷ್ಮಿ ಕಳೆಯಿಂದ ಕೂಡಿರುವಂಥ ಪಾಸಿಟಿವ್ ಆಗಿರುವಂಥ ಡಿವೈನ್ ದೀಪಾವಳಿ ವೈಬ್ರೇಷನ್ಸ್ನ ಶೇರ್ ಮಾಡ್ತಾ ಇದ್ದೀನಿ. ಈ ವೈಬ್ರೇಷನ್ಸ್ ಇರೋದಕ್ಕೋಸ್ಕರ ಬ್ಯಾಕ್ಗ್ರೌಂಡಲ್ಲಿ ಯಾವ ಥರ ಪ್ಲಾನಿಂಗ್ ಮಾಡ್ಕೊಳ್ಬೇಕಾಗತ್ತೆ, ಯಾವ ಥರ ಕ್ಲೀನಿಂಗ್ ಟಿಪ್ಸ್ನ ಫಾಲೋ ಮಾಡಬೇಕಾಗುತ್ತೆ ಅನ್ನೋದನ್ನ ಒನ್ ಬೈ ಒನ್ ಶೇರ್ ಮಾಡ್ತಾ ಹೋಗ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಿರಾ ಕೊನೆವರೆಗೂ ನೋಡ್ತಾ ಹೋಗಿ. ನನಗೆ ತಿಳಿದಿರೋ ಮಟ್ಟಿಗೆ ಈ ಬಾರಿ ಕೂಡ ದೀಪಾವಳಿ ಹಬ್ಬನ ಒಬ್ಬೊಬ್ಬರು ಒಂದೊಂದು ದಿನ ಆಚರಣೆ ಅನ್ನೋದು ಮಾಡಿದ್ದಾರೆ. ಕೆಲವೊಬ್ರು ಸೋಮವಾರ ಆಚರಣೆ ಮಾಡಿದರೆ, ಕೆಲವೊಬ್ರು ಮಂಗಳವಾರ ಆಚರಣೆ ಅನ್ನೋದು ಮಾಡ್ತಾ ಇದ್ದೀರಾ. ನೀವು ಯಾವ ದಿನ ಆಚರಣೆ ಮಾಡ್ತಿದ್ದೀರಾ ಕಮೆಂಟ್ ಮಾಡಿ ತಿಳಿಸಿ. ನಾವು ಮಾಡಿದ್ದಂಥದ್ದು ಸೋಮವಾರ. ಆ ಒಂದು ಡಿವೈನ್ ಪಾಸಿಟಿವ್ ವೈಬ್ರೇಷನ್ಸ್ ಯಾವ ಥರ ಇರುತ್ತೆ, ಆ ವೈಬ್ರೇಷನ್ಸ್ ಬರೋದಕ್ಕೋಸ್ಕರ ಮನೇನ ಯಾವ ಥರ ಸ್ವಚ್ಛ ಮಾಡ್ಕೊಳ್ತೀನಿ, ಯಾವ ಥರ ಪ್ಲಾನ್ ಮಾಡ್ಕೊಳ್ತೀನಿ, ಎಲ್ಲದನ್ನ ಕೂಡ ಟಿಪ್ಸ್ ಮುಖಾಂತರ ಶೇರ್ ಮಾಡ್ತಾ ಹೋಗ್ತೀನಿ. ಎಲ್ಲೂ ಸ್ಕಿಪ್ ಮಾಡಿದಿರ ಕೊನೆವರೆಗೂ ನೋಡ್ತಾ ಹೋಗಿ. ಫಸ್ಟು ಕಿಚನ್ನ ಕ್ಲೀನ್ ಮಾಡ್ಕೊಳ್ಳೋಣ. ಕಿಚನ್ ಕ್ಲೀನ್ ಮಾಡೋದಕ್ಕೋಸ್ಕರ ವಿಡಿಯೋದಲ್ಲಿ ತೋರಿಸ್ದಂಗೆ 4 ರಿಂದ 5 ಅಂಟ್ವಾಳದ ಕಾಯಿನ ಬೀಜನ ತೆಗೆದ್ಬಿಟ್ಟು ಸ್ವಲ್ಪ ಹೊತ್ತು ನೆನೆಸಿ ಈಗ ಅದನ್ನ ಕುದಿಸಕ್ಕೆ ಇಟ್ಟಿದ್ದೀನಿ. 4 ರಿಂದ 5 ಸೋಪ್ ನಟ್ಸ್ಗೆ ಒಂದು 1/2 ಲೀಟರ್ ಫಿಲ್ಟರ್ ವಾಟರ್ ತೊಗೊಂಡ್ರೆ ಸಾಕಾಗುತ್ತೆ. ಈಗ ಚೆನ್ನಾಗಿ ಕುದಿಸ್ಬಿಟ್ಟು ಸ್ಟವ್ನ ಆಫ್ ಮಾಡಿ ಸೈಡ್ಗೆ ಇಟ್ಟಿದ್ದೀನಿ. ಪೂರ್ತಿ ತಣ್ಣಗಾಗಿದೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಕೈಯಲ್ಲಿ ಸ್ಮ್ಯಾಶ್ ಮಾಡ್ತಾ ಇದ್ರೆ ನೀಟಾಗಿ ಸ್ಮ್ಯಾಶ್ ಆಗಬೇಕು. ಅಲ್ಲಿವರೆಗೂ ಕುದಿಸ್ಕೊಳ್ಬೇಕಾಗತ್ತೆ. ಓವರ್ ನೈಟ್ ನೆನೆಸಿಟ್ಬಿಟ್ಟು ಕುದಿಸಿದ್ರೆ ಇನ್ನೂ ಈಸಿ ಆಗುತ್ತೆ. ಇಲ್ಲ ನೀವು ಇನ್ಸ್ಟೆಂಟಾಗಿ ಮಾಡ್ಕೊಳ್ಬೇಕು ಅಂದರೆ ಒಂದು 1/2 ಅವರ್ ಆದ್ರೂ ನೆನೆಸಿಟ್ಬಿಟ್ಟು ಆಮೇಲೆ ಈ ಥರ ಕುದಿಸ್ಕೊಳ್ಬೋದು. ವಿಡಿಯೋಲಿ ತೋರಿಸ್ದಂಗೆ ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಸಿಪ್ಪೆ ಎಲ್ಲ ಬಿಸಾಕ್ಬಿಟ್ಟು ಇದರಲ್ಲಿ ಒಂದು ಸ್ಪೂನ್ ಅಷ್ಟು ಅಡುಗೆ ಸೋಡಾ, ಒಂದು ಅರ್ಧ ನಿಂಬೆಹಣ್ಣಿನ ಜ್ಯೂಸ್ನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಈ ಜ್ಯೂಸ್ನ ಒಂದು ಸ್ಪ್ರೇ ಬಾಟಲಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಇದರಲ್ಲಿ ನಿಂಬೆಹಣ್ಣಿನ ಬೀಜ, ಆಮೇಲೆ ಅಂಟುವಾಳದ ಕೈ ಸಿಪ್ಪೆ ಎಲ್ಲ ಇರುತ್ತೆ ಅಲ್ವಾ, ಸೊ ಅದಕ್ಕೋಸ್ಕರ ಆದಷ್ಟು ಈ ಥರ ಶೋಧಿಸಿ ಹಾಕ್ಕೊಂಡ್ರೆ ಬೆಟರು. ಇಲ್ಲಾಂದರೆ ಸ್ಪ್ರೇ ಬಾಟಲ್ ಬೇಗ ಹಾಳಾಗ್ಬಿಡುತ್ತೆ. ಈ ಲಿಕ್ವಿಡ್ ಇಂದ ಏನೇನೆಲ್ಲ ಕ್ಲೀನ್ ಮಾಡ್ಬೋದು ಅಂತ ನೋಡೋಣ. ಮೇಯ್ನ್ ಆಗಿ ನಾನು ಕಿಚನ್ ಕ್ಲೀನ್ ಮಾಡೋದಕ್ಕೋಸ್ಕರ ಮಾತ್ರನೇ ಮಾಡ್ತಾ ಇದ್ದೀನಿ. ಇದೇ ಲಿಕ್ವಿಡ್ ನ ಇನ್ನೂ ಕಾನ್ಸಂಟ್ರೇಟೆಡ್ ಆಗಿ ಮಾಡಿಕೊಂಡು ತುಂಬಾ ವಿಧವಾಗಿ ನೀವು ಯೂಸ್ ಮಾಡ್ಕೊಳ್ಬಹುದು. ಈವನ್ ಪಾತ್ರೆ ತೊಳೆಯಕ್ಕಿರ್ಬೋದು, ಬಟ್ಟೆ ವಾಶ್ ಮಾಡಕ್ಕಿರ್ಬೋದು, ತುಂಬಾ ವಿಧದಲ್ಲಿ ಈ ಒಂದು ಸೋಪ್ ನಟ್ ಜ್ಯೂಸ್ ನ ಯೂಸ್ ಮಾಡ್ಕೊಳ್ಬಹುದು. ನಾನು ಕಮಿಂಗ್ ವಿಡಿಯೋಸ್ ಅಲ್ಲಿ ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿನ ಶೇರ್ ಮಾಡ್ತಾ ಹೋಗ್ತೀನಿ. ಈಗ ವಿಡಿಯೋದಲ್ಲಿ ತೋರಿಸ್ದಂಗೆ ನಾನು ಮೊದಲು ವಾಲ್ಸ್ ನ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಕಿಚನ್ ವಾಲ್ಸ್ ನ, ಕ್ಯಾಬಿನೆಟ್ಸ್ ನ ಕೂಡ ಇದರಿಂದ ಕ್ಲೀನ್ ಮಾಡ್ಕೊಳ್ಬಹುದು. ಯೂಶುವಲಿ ಮ್ಯಾಕ್ಸಿಮಮ್ ನಮಗೆ ಮಾರ್ಕೆಟಲ್ಲಿ ಸಿಗುವಂಥ ಎಲ್ಲ ಲಿಕ್ವಿಡ್ಸು ಕೂಡ ಕೆಮಿಕಲ್ ಬೇಸ್ಡೇ ಆಗಿರುತ್ತೆ. ಒಂದು ನ್ಯಾಚುರಲ್ ವೇಲಿ ನೀವೇನಾದರೂ ಮನೆಯಲ್ಲೇ ಲಿಕ್ವಿಡ್ನ ತಯಾರಿ ಮಾಡ್ಕೊಳ್ಬೇಕು ಅಂದರೆ ನಮ್ಮ ಚಾನಲಲ್ಲಿ ಸುಮಾರಷ್ಟು ವಿಡಿಯೋಸ್ನ ಶೇರ್ ಮಾಡಿದ್ದೀನಿ. ಅದರಲ್ಲಿ ಇದು ಕೂಡ ಒಂದು ಅಂತ ಹೇಳ್ಬೋದು. ಈ ಲಿಕ್ವಿಡ್ ತುಂಬಾ ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ. ತುಂಬ ಜಾಸ್ತಿ ಜಿಡ್ಡಿದ್ರೆ ಲಿಕ್ವಿಡ್ನ ಸ್ವಲ್ಪ ಕಾನ್ಸಂಟ್ರೇಟೆಡ್ ಮಾಡ್ಕೊಳ್ಬೇಕಾಗುತ್ತೆ. ಅದೇ ನಿಮಗೆ ಡೈಲಿ ಬೇಸ್ಡ್ ಮೇಲೆ ರೆಗ್ಯುಲರಾಗಿ ಕ್ಲೀನ್ ಮಾಡ್ತೀರಾ ಅನ್ನೋದಾದರೆ ಸ್ವಲ್ಪ ಲಿಕ್ವಿಡ್ ಫಾರ್ಮಲ್ಲಿ ಮಾಡ್ಕೊಂಡ್ರೂ ಕೂಡ ಪರವಾಗಿಲ್ಲ. ತುಂಬ ನೀಟಾಗಿ ಕ್ಲೀನ್ ಆಗುತ್ತೆ. ಎಷ್ಟೇ ಡಾರ್ಕ್ ಕಲೆಗಳು, ಮಾರ್ಕ್ಸ್ ಇದ್ರೂ ಕೂಡ ಈಸಿಯಾಗಿ ರಿಮೂವ್ ಆಗುತ್ತೆ. ಅಂಡರ್ ಸಿಂಕ್ ಏರಿಯಾನ ಕೂಡ ಇದೇ ಥರ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಕಿಚನಲ್ಲಿ ಬ್ಯಾಡ್ ಸ್ಮೆಲ್ ಬರ್ದಿರಾ, ಸಣ್ಣ ಸಣ್ಣ ಜಿರಳೆಗಳೆಲ್ಲ ಬರ್ದಿರ ಇರಬೇಕು ಅಂದರೆ ಈ ಸಿಂಕ್ ಕೆಳಗಡೆ ಇರುವಂಥ ಅಂಡರ್ ಸಿಂಕ್ ಏರಿಯಾನ ಯಾವಾಗಲೂ ಸ್ವಚ್ಛವಾಗಿ ಫ್ರೆಶ್ ಆಗಿ ಇಟ್ಕೊಳ್ಬೇಕಾಗುತ್ತೆ. ಎಷ್ಟು ಡ್ರೈ ಆಗಿ ಇಟ್ಕೊಳ್ತೀವೋ ಅಷ್ಟು ಹೈಜಿನಿಕ್ ಆಗಿರುತ್ತೆ. ಮೇಯ್ನಾಗಿ ಎಲ್ಲ ಪೆಸ್ಟು ಸ್ಟಾರ್ಟ್ ಆಗೋ ಅಂಥದ್ದೇ ಈ ಏರಿಯಾಗಳಿಂದನೇ ಆಗಿರೋದ್ರಿಂದ ಈ ಏರಿಯಾನ ಎಷ್ಟಾದರೆ ಅಷ್ಟು ಡ್ರೈ ಆಗಿ ಇಟ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಇದೇ ಲಿಕ್ವಿಡ್ನ ಯೂಸ್ ಮಾಡಿಕೊಂಡು ಕಿಚನ್ ರ್ಯಾಕ್ನ ಕೂಡ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಈ ಕಾರ್ನರಲ್ಲಿರುವಂಥ ರ್ಯಾಕ್ ಮೇಲೆ ಆಯಿಲ್ ಬಾಟಲ್ಸ್ ಎಲ್ಲನೂ ಇಟ್ಟಿರ್ತೀವಿ. ಅದನ್ನು ಸೈಡ್ಗೆ ಇಟ್ಕೊಂಡು ಆ ಕಾರ್ನರ್ನ ಒಂದ್ಸತಿ ವೈಪ್ ಮಾಡಿಕೊಂಡು ಆಮೇಲೆ ಈ ಒಂದು ಶೆಲ್ಫ್ ರ್ಯಾಕ್ನ ಕೂಡ ಕ್ಲೀನ್ ಮಾಡ್ಕೊಳ್ತೀನಿ. ಯೂಶ್ವಲಿ ನಾವು ಸ್ಟವ್ ಅಕ್ಕಪಕ್ಕದಲ್ಲಿ ಏನಾದ್ರು ರ್ಯಾಕ್ಸ್ ಇಟ್ಟಿದ್ರೆ ತುಂಬ ಜಿಡ್ಡಾಗಿರುತ್ತೆ ಅಲ್ವಾ. ಈ ಜಿಡ್ಡಾಗಿರುವಂಥ ಗ್ರೀಸಿ ಆಗಿರುವಂಥ ಏರಿಯಾಸ್ನ ಕೂಡ ನಾನು ತೋರಿಸಿರುವಂಥ ಲಿಕ್ವಿಡಿಂದ ತುಂಬ ಸುಲಭವಾಗಿ ಕ್ಲೀನ್ ಮಾಡ್ಕೊಳ್ಬೋದು. ಇದನ್ನೆಲ್ಲ ಕೂಡ ಕ್ಲೀನ್ ಮಾಡಿಕೊಂಡು ನೀಟಾಗಿ ಅದರ ಜಾಗದಲ್ಲಿ ಜೋಡಿಸ್ಕೊಂಡಿದ್ದೀನಿ. ಸ್ಟವ್ನ ಕೂಡ ಇದರಿಂದ ಕ್ಲೀನ್ ಮಾಡ್ಕೊಳ್ಬೋದು. ನೀವು ರೆಗ್ಯುಲರ್ ಆಗಿರ್ಬೋದು ಅಥವಾ ತುಂಬ ಜಾಸ್ತಿ ಡೀಪ್ ಕ್ಲೀನ್ ಮಾಡಬೇಕಂದ್ರೂ ಕೂಡ ಈ ಒಂದು ಲಿಕ್ವಿಡ್ ತುಂಬ ಬೆಸ್ಟ್ ಆಗಿ ವರ್ಕ್ ಆಗುತ್ತೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಸ್ಟವ್ನ ಬ್ಯಾಕ್ ಸೈಡ್ ಕೂಡ ತುಂಬ ಕಲೆಗಳನ್ನೋದು ಆಗಿದೆ ಅಲ್ವಾ. ಏನಾದರೂ ಅಡುಗೆ ಮಾಡಬೇಕಾದ್ರೆ ಉಕ್ತಾ ಇರುತ್ತೆ, ಅದೆಲ್ಲ ಕೂಡ ಇಲ್ಲಿ ಮಾರ್ಕ್ಸ್ ಆಗಿರುತ್ತೆ. ಲಿಕ್ವಿಡ್ನ ಸ್ಪ್ರೇ ಮಾಡಿ ಜಸ್ಟ್ ಸ್ಕ್ರಬ್ಬರಿಂದ ನಾರ್ಮಲ್ ಆಗಿ ಸ್ಕ್ರಬ್ ಮಾಡ್ತಾ ಇದ್ದೀನಿ. ತುಂಬ ಟೈಟಾಗಿ ಸ್ಕ್ರಬ್ ಮಾಡೋ ಅವಶ್ಯಕತೆ ಕೂಡ ಇರಲ್ಲ. ಯೂಶ್ವಲಿ ನಾನು ಬೇರೆ ಲಿಕ್ವಿಡ್ಸ್ ಎಲ್ಲ ಯೂಸ್ ಮಾಡಿದಾಗ ಸ್ಟವ್ ಮೇಲೆ ಏನಾದರೂ ಪಾತ್ರೆ ಎಲ್ಲ ಇಟ್ಟು ಸ್ವಲ್ಪ ಬಿಸಿ ಮಾಡಿ ಆ ಬಿಸಿ ಆದಮೇಲೆ ಮತ್ತೆ ಈ ಥರ ಬ್ಯಾಕ್ ಸೈಡ್ ಎಲ್ಲ ಕ್ಲೀನ್ ಮಾಡ್ತೀನಿ. ಅವಾಗ ಈಸಿಯಾಗಿ ಕ್ಲೀನ್ ಆಗುತ್ತೆ ಅನ್ನೋದ್ರಿಂದ.
ಬಟ್ ಈ ಲಿಕ್ವಿಡ್ಸ್ನ ನಾನು ಡೈರೆಕ್ಟಾಗಿ ಸ್ಪ್ರೇ ಮಾಡ್ತಿದ್ದೀನಲ್ಲ, ಆ ಟೈಮ್ಗೆ ಸ್ಟವ್ ತುಂಬಾ ತಣ್ಣಗಿದೆ, ಯಾವುದೇ ರೀತಿ ಬಿಸಿ ಪಾತ್ರೆ ಏನೂ ಇರಲಿಲ್ಲ. ಆದರೂ ಕೂಡ ತುಂಬ ಎಫೆಕ್ಟಿವ್ ಆಗಿ ಈ ಲಿಕ್ವಿಡ್ ಅನ್ನೋದು ವರ್ಕ್ ಆಯಿತು. ಜಸ್ಟು ಒಂದೇ ವೈಪಲ್ಲಿ ತುಂಬ ನೀಟಾಗಿ ಕ್ಲೀನ್ ಆಯಿತು. ನೀವು ಯಾರಾದರೂ ಸ್ಟವ್ನ ಕ್ಲೀನ್ ಮಾಡೋಕ್ಕಂತಲೇ ಪ್ರತ್ಯೇಕವಾಗಿ ಏನಾದರೂ ಲಿಕ್ವಿಡ್ ಸರ್ಚ್ ಮಾಡ್ತಾ ಇದ್ರೆ ಈ ಲಿಕ್ವಿಡ್ನ ಒಂದ್ಸರಿ ಟ್ರೈ ಮಾಡಿ ನೋಡಿ. ಯೂಶ್ವಲಿ ಸ್ಟವ್ನ ರೆಗ್ಯುಲರಾಗಿ ಕ್ಲೀನ್ ಮಾಡಿದ್ರೂ ಕೂಡ ಹಬ್ಬದ ಹಿಂದಿನ ದಿನ ನಾನು ಈ ಥರ ಡೀಪ್ ಕ್ಲೀನ್ ಅನ್ನೋದು ಮಾಡ್ಕೊಳ್ತೀನಿ. ಹಬ್ಬಕ್ಕೆ ಬೇಕಾಗಿರುವಂಥ ನೈವೇದ್ಯಗಳು ಪ್ರಸಾದಗಳೆಲ್ಲನೂ ಮಾಡೋದ್ರಿಂದ ಹಿಂದಿನ ದಿನ ಈ ಥರ ಸ್ಟವ್ನ ಪೂರ್ತಿ ಡೀಪ್ ಕ್ಲೀನ್ ಮಾಡಿಕೊಂಡೆ ಮತ್ತು ಹಬ್ಬದ ಪ್ರಿಪ್ರೇಷನ್ಸ್ ಅನ್ನೋದು ಸ್ಟಾರ್ಟ್ ಆಗೋವಂಥದ್ದು. ಎಷ್ಟೇ ಸರಿ ಕಿಚನ್ ಡೀಪ್ ಕ್ಲೀನಿಂಗ್ ವೀಡಿಯೋಸ್ ಶೇರ್ ಮಾಡಿದ್ರೂ ಕೂಡ ನಿಮ್ಮಲ್ಲಿ ತುಂಬ ಜನ ಆಗ ಕಮೆಂಟ್ ಮಾಡ್ತಾನೆ ಇರ್ತೀರಾ, ಸ್ಟವ್ ಅಕ್ಕಪಕ್ಕದಲ್ಲಿರುವಂಥ ವಿಂಡೋಸ್ ತುಂಬ ಜಿಡ್ಡಾಗಿರುತ್ತೆ, ಯಾವ ಥರ ಕ್ಲೀನ್ ಮಾಡ್ಕೊಳ್ಳೋದು ಹೇಳಿ ಅಂತ. ಈ ಲಿಕ್ವಿಡ್ ಸ್ಪ್ರೇ ಮಾಡಿಬಿಟ್ಟು ಸ್ಕ್ರಬ್ಬರ್ ಸಹಾಯದಿಂದ ಒಂದ್ಸರಿ ಸ್ಕ್ರಬ್ ಮಾಡಿ ಆಮೇಲೆ ಮೈಕ್ರೋಫೈಬರ್ ಕ್ಲಾತಿಂದ ವೈಪ್ ಮಾಡ್ತಾ ಇದ್ದೀನಿ. ಒಂದು ಒಳ್ಳೆ ಸ್ಪಾರ್ಕ್ಲಿಂಗ್ ಶೈನಿಂಗ್ ಅನ್ನೋದು ಬರುತ್ತೆ. ಈ ಲಿಕ್ವಿಡ್ನ ಮೈಕ್ರೋವೇವ್ ಕ್ಲೀನ್ ಮಾಡೋದಕ್ಕೋಸ್ಕರ ಕೂಡ ಯೂಸ್ ಮಾಡ್ಕೊಳ್ಬೋದು. ಇದು ನ್ಯಾಚುರಲ್ ಬೇಸ್ಡ್ ಆಗಿರೋದ್ರಿಂದ ಯಾವುದೇ ರೀತಿ ಪ್ರಾಬ್ಲಮ್ ಅನ್ನೋದು ಆಗಲ್ಲ. ಈ ಮೈಕ್ರೋವೇವ್ ಬ್ಯಾಕ್ ಸೈಡ್ ಎಲ್ಲನೂ ಆಗಾಗ ಕ್ಲೀನ್ ಮಾಡ್ಕೊಂಡ್ರೇ ಬೆಟರು. ಮೇಯ್ನಾಗಿ ಈ ಥರ ಏರಿಯಾಸ್ ಅಂದರೆ ಮೈಕ್ರೋವೇವ್ ಕೆಳಗಡೆ ಇರ್ಬೋದು, ನಾರ್ಮಲಾಗಿ ಸಿಂಕ್ ಕೆಳಗಡೆ ಇರ್ಬೋದು, ಮತ್ತು ಈ ಫ್ರಿಡ್ಜ್ ಅಕ್ಕಪಕ್ಕದಲ್ಲಿರ್ಬೋದು, ಈ ಕಾರ್ನರ್ಸಲ್ಲೆಲ್ಲ ನಾವು ರೆಗ್ಯುಲರಾಗಿ ಕ್ಲೀನ್ ಮಾಡಿಲ್ಲ ಅನ್ನೋದಾದರೆ ಸಣ್ಣ ಸಣ್ಣ ಹುಳಗಳು ಮತ್ತು ಈ ಪೆಸ್ಟ್ ಅಂತ ಏನು ಹೇಳ್ತೀವಿ ಕಾಕ್ರೋಚಸ್ ಎಲ್ಲನೂ ಅಲ್ಲೇ ಅಕ್ಯುಮುಲೇಟ್ ಆಗಿರುತ್ತೆ. ತುಂಬ ಜನ ಕಮೆಂಟ್ ಕೂಡ ಮಾಡ್ತಿರ್ತೀರಲ್ವ. ಸೊ ಆದಷ್ಟು ರೆಗ್ಯುಲರ್ ಬೇಸ್ಡ್ ಮೇಲೆ ನೀವು ಈ ಥರ ಕ್ಲೀನ್ ಮಾಡ್ಕೊಳ್ಳೋದಾದರೆ ಯಾವುದೇ ರೀತಿ ಪೆಸ್ಟ್ ಅನ್ನೋದು ಅಟ್ಯಾಕ್ ಆಗದಿರ ಇರುತ್ತೆ. ಈಗಾಗಲೇ ಅಟ್ರಾಕ್ಟ್ ಆಗಿದೆ ಅನ್ನೋದಾದರೆ ಅದನ್ನು ಫಸ್ಟ್ಗೆ ನಾವು ಸಾಲ್ವ್ ಮಾಡಿಕೊಂಡು ಆಮೇಲೆ ಈ ಥರ ಪ್ರಿಕಾಷನ್ಸ್ ಅನ್ನೋದು ತೊಗೊಳ್ಬೋದು. ಹಬ್ಬ ಅಂತ ಹೇಳಿ ಜಸ್ಟ್ ಕ್ಲೀನಿಂಗ್ ಮಾತ್ರನೇ ತೋರಿಸ್ತಿದ್ದೀನಿ ಅಂತ ಅಂದ್ಕೊಳ್ತಿದ್ದೀರಲ್ವಾ. ನೆಕ್ಸ್ಟ್ ಬರುವಂಥ ಕ್ಲಿಪ್ಪಿಂಗ್ಸಲ್ಲಿ ಬ್ಯೂಟಿಫುಲ್ ಆಗಿರುವಂಥ ಡಿವೈನ್ ವೈಬ್ರೇಷನ್ಸ್ ಅನ್ನೋದು ನೀವು ನೋಡ್ತೀರಾ. ಆ ಒಂದು ಡಿವೈನ್ ವೈಬ್ರೇಷನ್ಸ್ ಒಂದು ಪಾಸಿಟಿವ್ ಒಂದು ಡಿಸಿಪ್ಲೈನ್ಡ್ ವೇಯಲ್ಲಿ ಬರಬೇಕು ಅಂದರೆ ಫಸ್ಟಿಗೆ ಸ್ಟಾರ್ಟ್ ಆಗುವಂಥದ್ದೇ ಕ್ಲೀನಿಂಗ್. ಮೇಯ್ನಾಗಿ ಮನೆ ಎಲ್ಲ ಕ್ಲೀನ್ ಮಾಡೋದು ಒಂದು ಭಾಗ ಆದರೆ ಆರ್ಟ್ ಆಫ್ ದ ಹೋಮ್ ಕಿಚನ್ನ ಕ್ಲೀನ್ ಮಾಡೋದೇ ಒಂದು ಭಾಗ ಆಗುತ್ತೆ. ಇನ್ನು ಪೂಜೆ ಅನ್ನೋದಾದರೆ ಕಿಚನ್ ಜೊತೆಗೆ ಪೂಜಾ ರೂಮ್ನ ಕೂಡ ಡೀಪ್ ಕ್ಲೀನ್ ಮಾಡ್ಕೊಳ್ಬೇಕಾಗತ್ತೆ ಅಲ್ವಾ. ಸೊ ನಿಮ್ಗೆ ಯಾರಿಗಾದ್ರೂ ರೆಗ್ಯುಲರ್ ಬೇಸ್ಡ್ ಮೇಲೂ ಕೂಡ ಯೂಸ್ ಆಗುತ್ತೆ ಅನ್ನೋದ್ರಿಂದನೇ ಈ ಥರದ ಟಿಪ್ಸ್ನೆಲ್ಲ ನಾನು ಎಲ್ಲ ವೀಡಿಯೋಸಲ್ಲಿ ಶೇರ್ ಮಾಡ್ತಾನೆ ಇರ್ತೀನಿ. ಇನ್ನು ಕಿಚನ್ ಎಲ್ಲ ಆಲ್ಮೋಸ್ಟ್ ಕ್ಲೀನ್ ಆಗ್ತಾ ಬಂತು. ಫ್ರಿಡ್ಜ್ನ ಕೂಡ ಒಂದ್ಸತಿ ವೈಪ್ ಮಾಡ್ಕೊಳ್ತಾ ಇದ್ದೀನಿ. ಅಬ್ಸರ್ವ್ ಮಾಡಿದ್ರಲ್ಲ ಈ ಒಂದು ಲಿಕ್ವಿಡಿಂದ ಎಷ್ಟೆಲ್ಲ ರೀತಿಯ ಕ್ಲೀನಿಂಗ್ಸ್ ಅನ್ನೋದು ಮಾಡ್ಕೊಳ್ಬೋದು ಅಂತ. ಐ ಹೋಪ್ ಈ ಲಿಕ್ವಿಡ್ ಡೆಫಿನೆಟ್ಲಿ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಇದೇ ಲಿಕ್ವಿಡ್ನ ಫ್ಲೋರ್ ಕ್ಲೀನಿಂಗಲ್ಲೂ ಕೂಡ ಯೂಸ್ ಮಾಡ್ಕೊಳ್ಬೋದು. ಸ್ವಲ್ಪ ನೀರನ್ನ ತೊಗೊಂಡು ಅದರಲ್ಲಿ ಲಿಕ್ವಿಡ್ನ ಹಾಕ್ಕೊಂಡು ಬಟ್ಟೆನ ನೀಟಾಗಿ ಹಿಂಡ್ಬಿಟ್ಟು ಇದರಿಂದನೇ ನಾನು ಕಿಚನ್ನ ಕ್ಲೀನ್ ಮಾಡ್ತಾ ಇದ್ದೀನಿ. ಯೂಶ್ವಲಿ ಕಿಚನ್ ಎಲ್ಲ ಕ್ಲೀನ್ ಮಾಡಬೇಕಾದ್ರೆ ಲಿಕ್ವಿಡ್ನ ಸ್ಪ್ರೇ ಮಾಡ್ತಿರ್ತೀವಿ, ಫ್ಲೋರ್ ಮೇಲೆಲ್ಲ ಕೂಡ ಬಿದ್ದಿರುತ್ತೆ. ಮಾಫಲ್ಲಿ ಕ್ಲೀನ್ ಮಾಡೋದಕ್ಕಿಂತ ಡೈರೆಕ್ಟಾಗಿ ಈ ಥರ ನಾವು ಬಟ್ಟೆಯಿಂದನೇ ನೀಟಾಗಿ ಕ್ಲೀನ್ ಮಾಡೋದಾದರೆ ಫ್ಲೋರ್ ತುಂಬ ಶೈನಿಯಾಗಿ ಬರುತ್ತೆ. ನೋಡಿದ್ರಲ್ಲ ನೀರು ಕೂಡ ಕೊಳೆ ಆಗಿದೆ. ಇಲ್ಲಿವರೆಗೂ ನೀವು ನೋಡಿದಂಥದ್ದು ಶನಿವಾರ ಶೂಟ್ ಮಾಡ್ಕೊಂಡಿದ್ದಂಥದ್ದು. ಈಗ ನೀವು ನೋಡ್ತಾ ಇರೋವಂಥದ್ದು ಭಾನುವಾರದ ದಿನದ್ದು. ಭಾನುವಾರ ಬೆಳಗ್ಗೆನೇ ಬ್ರೇಕ್ಫಾಸ್ಟ್ಗೋಸ್ಕರ ಲೆಮನ್ ರೈಸ್ ಮಾಡಿದ್ದೆ. ತುಂಬ ಸರಿ ರೆಸಿಪಿನ ಶೇರ್ ಮಾಡಿದ್ದೀನಿ, ಡೀಟೇಲಾಗಿ ಇಲ್ಲಿ ಶೇರ್ ಮಾಡೋಕ್ಕೆ ಹೋಗಲಿಲ್ಲ. ಇನ್ನು ಪೂಜಾ ರೂಮ್ನ ಕ್ಲೀನ್ ಮಾಡ್ಕೊಳ್ಳೋಣ ಡೀಪ್ ಕ್ಲೀನ್ ಅನ್ನೋದ್ರಿಂದ ಓಪನ್ ಮಾಡ್ತಾ ಇದ್ದೀನಿ. ಪೂಜಾ ರೂಮ್ ಡೀಪ್ ಕ್ಲೀನ್ ಮಾಡೋದಕ್ಕಿಂತ ಮುಂಚೆ ಅಕ್ಕಿನ ನೆನೆಸಿಡಬೇಕಾಗಿತ್ತು. ನೋಮ್ ಮಾಡೋರ್ಗೆಲ್ಲರಿಗೂ ಗೊತ್ತೇ ಇರುತ್ತೆ. ಯೂಶ್ವಲಿ ನೋಮ್ ಮಾಡೋವಂಥವ್ರು ಪ್ರತಿಯೊಬ್ಬರು ಕೂಡ ಕಜ್ಜಾಯ ಮಾಡ್ತೀರಾ ಅಲ್ವಾ. ನೀವು ಕೂಡ ಮಾಡ್ತೀರಾ, ಕಮೆಂಟ್ ಮಾಡಿ ತಿಳಿಸಿ. ಸೊ ಕಜ್ಜಾಯಗೋಸ್ಕರ ಒಂದು 2 ಸೇರಷ್ಟು ಅಕ್ಕಿನ ನಾನು ನೆನೆಸಿಡ್ತಾ ಇದ್ದೀನಿ. ನೀಟಾಗಿ ತೊಳೆದ್ಬಿಟ್ಟು ಅಕ್ಕಿ ಮುಳುಗುವಷ್ಟು ನೀರನ್ನ ಹಾಕಿಬಿಟ್ಟು ಮಿನಿಮಮ್ ಒಂದು 5 ಅವರ್ಸ್ ಆದರೂ ಕೂಡ ನೆನೆಸಿಟ್ಕೊಳ್ಬೇಕಾಗತ್ತೆ. ಕಜ್ಜಾಯ ಮಾಡೋಕ್ಕಂತಲೇ ಸಪ್ರೇಟಾಗಿ ಅಕ್ಕಿ ಸಿಗುತ್ತೆ, ಕೆಂಪಕ್ಕಿ ಅಂತ ಕೂಡ ಹೇಳ್ತಾರೆ. ಆ ಅಕ್ಕಿ ಆದರೆ ಕಜ್ಜಾಯ ತುಂಬ ಟೇಸ್ಟಿಯಾಗಿ ಬರುತ್ತೆ ನಾರ್ಮಲ್ ರೈಸ್ಗೆ ಕಂಪೇರ್ ಮಾಡಿದ್ರೆ. ಇನ್ನು ಪೂಜಾ ರೂಮ್ನ ಡೀಪ್ ಕ್ಲೀನಿಂಗ್ ಅನ್ನೋದು ನಾನು ಇಲ್ಲಿ ಡೀಟೇಲಾಗಿ ತೋರಿಸ್ತಾ ಇಲ್ಲ. ಈಗಾಗಲೇ ನಾನು ಕೆಲವೊಂದು ವೀಡಿಯೋಸಲ್ಲಿ ಡೀಟೇಲಾಗಿ ತೋರಿಸಿದ್ದೀನಿ. ಪೂಜಾ ರೂಮ್ ಎಲ್ಲ ಕೂಡ ನೀಟಾಗಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಪೂಜೆಗೆ ಯೂಸ್ ಮಾಡುವಂಥ ಎಲ್ಲ ವೆಸಲ್ಸ್ನ ಕೂಡ ಕ್ಲೀನ್ ಮಾಡ್ಕೊಳ್ತೀನಿ. ಎಲ್ಲ ರೀತಿಯ ಪೂಜಾ ವೆಸಲ್ಸ್ನ ನೀಟಾಗಿ ಕ್ಲೀನ್ ಮಾಡಿ ಬಟ್ಟೆಯಿಂದ ಒರೆಸಿ ಇಟ್ಟಿದ್ದೀನಿ. ಇನ್ನು ಇಷ್ಟು ಮಾಡಿದ್ರೆ ಸಾಕಾಗಲ್ಲ. ನೆಕ್ಸ್ಟ್ ಡೇ ಒಂದು 5-10 ಮಿನಿಟ್ಸ್ ಉಳಿದ್ರೂ ಕೂಡ ನಮಗೆ ತುಂಬ ಟೈಮ್ ಸೇವ್ ಆಗಿದೆ ಅಂತ ಅನಿಸುತ್ತೆ. ಇನ್ನು ಪೂಜಾ ರೂಮಲ್ಲಿ ಏನೇನು ಅಲಂಕಾರ ಮಾಡಬೇಕು ಅದನ್ನೆಲ್ಲ ಮಾಡ್ಕೊಳ್ತಾ ಇದ್ದೀನಿ. ಗೆಜ್ಜೆ ವಸ್ತ್ರನೆಲ್ಲ ಕೂಡ ತೆಗೆದಿಟ್ಕೊಳ್ತಾ ಇದ್ದೀನಿ ಫೋಟೋಸ್ಗೆಲ್ಲ ಇಡೋದಕ್ಕೋಸ್ಕರ.
ಈಗ ಎಲ್ಲದಕ್ಕೂ ಕೂಡ ಗಂಧ ಅರ್ಶಿನ ಕುಂಕುಮನ ಹಚ್ಕೊಳ್ಬೇಕು. ಯಾವ್ಯಾವ ವಸ್ತುಗಳೆಲ್ಲ ತೊಳೆದಿಟ್ಕೊಂಡಿದ್ದೀನೋ ಅದನ್ನೆಲ್ಲ ಕೂಡ ಒಂದು ಕಡೆ ಜೋಡಿಸ್ಕೊಳ್ತಾ ಇದ್ದೀನಿ. ಇನ್ನು ಕುಂಕುಮದ ಭರಣಿಗೆ ಅರ್ಶಿನ ಕುಂಕುಮನ ತುಂಬಿಸಿ ಇಟ್ಕೊಂಡು ಈಗ ಎಲ್ಲದಕ್ಕೂ ಕೂಡ ಗಂಧ ಅರ್ಶಿನ ಕುಂಕುಮನ ಹಚ್ತಾ ಇದ್ದೀನಿ. ಗಂಧ ಮಿಕ್ಸ್ ಮಾಡಬೇಕಾದ್ರೂ ಕೂಡ ನಾನು ಕ್ಲಿಪ್ಪಿಂಗ್ಸ್ನ ಶೂಟ್ ಮಾಡ್ಕೊಂಡಿದ್ದೆ, ಬಟ್ ವಿಡಿಯೋ ಲೆಂತಿ ಆಗುತ್ತೆ ಅನ್ನೋದ್ರಿಂದ ಸ್ಕಿಪ್ ಮಾಡಿದ್ದೀನಿ. ಇಲ್ಲಿ ನೀವು ನೋಡ್ತಾ ಇರ್ಬೋದು ಗೆಜ್ಜೆ ವಸ್ತ್ರನೆಲ್ಲ ಕೂಡ ನೀಟಾಗಿ ಈ ಥರ ಅಡ್ಜಸ್ಟ್ ಮಾಡಿ ಅಲಂಕಾರ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ನಮ್ಮ ಚಾನಲ್ಗೆ ಬರುವಂಥ ಒಂದು ರೆಗ್ಯುಲರ್ ಕ್ವಶನ್ ಅಂದರೆ, ದೇವ್ರ ಮನೆಯಲ್ಲಿ ಕನ್ನಡಿನ ಯಾಕೆ ಇಟ್ಟಿದ್ದೀರಾ ಅಂತ. ಕನ್ನಡಿನ ನಾನೇನು ಪ್ರತ್ಯೇಕವಾಗಿ ಏನು ಇಟ್ಟಿಲ್ಲ. ನಮ್ಮನೆ ಗೃಹಪ್ರವೇಶದ ಟೈಮಲ್ಲಿ ಲಕ್ಷ್ಮಿನೆಲ್ಲ ಕೂರಿಸಿ ಪೂಜೆ ಎಲ್ಲ ಮಾಡ್ತಾರಲ್ವ, ಲಕ್ಷ್ಮಿಯ ಹಿಂಭಾಗದಲ್ಲಿ ಈ ಒಂದು ಕನ್ನಡಿ ಅನ್ನೋದು ಇಟ್ಟಿದ್ರು. ಇದು ಕೂಡ ಲಕ್ಷ್ಮಿಯ ರೂಪ ಅಂತಾನೆ ಹೇಳ್ತಾರೆ. ಅದೇ ಕನ್ನಡಿನ ನಾನು ದೇವ್ರ ಮನೆಯಲ್ಲಿ ಇಟ್ಕೊಂಡು ಪೂಜೆ ಮಾಡ್ತಾ ಬರ್ತಾ ಇದ್ದೀನಿ ಅಷ್ಟೇ. ನಿಮ್ಮಲ್ಲಿ ಯಾರಿಗಾದ್ರೂ ಇದ್ರ ಬಗ್ಗೆ ಎಕ್ಸಾಕ್ಟ್ ರೀಸನ್ ಗೊತ್ತಿದ್ರೆ ಕಮೆಂಟ್ ಮಾಡಿ ತಿಳಿಸಿ, ನನಗೂ ಕೂಡ ಗೊತ್ತಾಗುತ್ತೆ. ಈಗ ಹೊಸ್ಲಿಗೂ ಕೂಡ ಗಂಧ ಕುಂಕುಮನ ಹಚ್ಚೋಣ ಅನ್ನೋದ್ರಿಂದ ಈ ಥರ ಒರೆಸ್ಕೊಳ್ತಾ ಇದ್ದೀನಿ. ಯೂಶುವಲಿ ಮೇನ್ ಡೋರ್ ಹೊಸ್ಲಿಗಾದ್ರೆ ಡೈಲಿ ರಂಗೋಲಿ ಅನ್ನೋದು ಹಾಕ್ತಾ ಇರ್ತೀವಿ. ಇದು ಪೂಜಾ ರೂಮ್ ಆಗಿರೋದ್ರಿಂದ ಡೈಲಿ ಬೇಸಿಡ್ ಮೇಲೆ ರಂಗೋಲಿ ಎಲ್ಲನೂ ಹಾಕಲ್ಲ. ಸೊ ಅದಕ್ಕೋಸ್ಕರ ನಾನು ಸ್ಟಿಕ್ಕರ್ನ ಅಂಟಿಸ್ಕೊಂಡಿದ್ದೀನಿ. 20 ರೂಪೀಸ್ 30 ರೂಪೀಸ್ಗೆಲ್ಲ ಈ ಥರ ಸ್ಟಿಕ್ಕರ್ ಸಿಗುತ್ತೆ. ನಮ್ಮ ಮೇನ್ ಡೋರ್ನ ಕೂಡ ಒಂದ್ಸತಿ ನೀಟಾಗಿ ಒರೆಸ್ಬಿಟ್ಟು ಅದ್ರ ಮೇಲೆ ಸ್ವಸ್ತಿಕ್ ಅನ್ನೋದು ರೆಗ್ಯುಲರ್ ಆಗಿ ಬರಿತಾ ಇರ್ತೀವಲ್ವ, ಗಂಧದಿಂದಾನೇ ನಾನು ಸ್ವಸ್ತಿಕ್ ಅನ್ನೋದು ಬರಿತಾ ಇದ್ದೀನಿ. ಈ ಗಂಧನ ಮಿಕ್ಸ್ ಮಾಡ್ಕೋಬೇಕಾದ್ರೂ ಕೂಡ ಗಂಧದ ಪೌಡರ್ ಜೊತೆಗೆ ಸ್ವಲ್ಪ ಅರಿಶಿನ ಜವಾದನ್ನ ಹಾಕ್ಕೊಂಡು ರೋಸ್ ವಾಟರಿಂದ ಮಿಕ್ಸ್ ಮಾಡ್ಕೊಳ್ಳೋದಾದ್ರೆ ಒಳ್ಳೆ ಫ್ರೇಗ್ರೆನ್ಸ್ ಅನ್ನೋದು ಬರುತ್ತೆ. ಒಂದು ಒಳ್ಳೆ ಫ್ರೇಗ್ರೆನ್ಸ್ ಕೂಡ ಒಂದು ಪಾಸಿಟಿವ್ ಅಟ್ಮಾಸ್ಫಿಯರ್ನ ಕ್ರಿಯೇಟ್ ಮಾಡುತ್ತೆ. ನೆಕ್ಸ್ಟ್ ಕಮಿಂಗ್ ಟು ಡೆಕೋರೇಷನ್ಗೋಸ್ಕರ ಯೂಸ್ ಮಾಡುವಂಥ ಎಲ್ಲ ವಸ್ತುಗಳನ್ನ ಕೂಡ ತೆಗೆದು ಈ ಥರ ಚೆಕ್ ಮಾಡ್ತಾ ಇದ್ದೀನಿ. ದೀಪಗಳಿರ್ಬೋದು, ಇನ್ನು ಹಿಂದಿನ ವರ್ಷ ಯೂಸ್ ಮಾಡಿರುವಂಥ ಕೆಲವೊಂದು ಲೈಟಿಂಗ್ಸ್ ಅದನ್ನೆಲ್ಲ ಕೂಡ ಚೆಕ್ ಮಾಡ್ತಾ ಇದ್ದೀನಿ. ಈ ವರ್ಷ ಪ್ರತ್ಯೇಕವಾಗಿ ನಾನೇನು ತೊಗೊಂಡಿಲ್ಲ, ಜಸ್ಟ್ ಕೆಲವೊಂದು ಲ್ಯಾಂಪ್ಸ್ ಮಾತ್ರನೇ ತೊಗೊಂಡಿದ್ದೀನಿ. ಈಗಾಗಲೇ ಶಾರ್ಟ್ ಕೂಡ ರಿಲೀಸ್ ಮಾಡಿದ್ದೀನಿ. ಬಿಫೋರ್ ಲಾಸ್ಟ್ ಇಯರು ಏನು ಡೆಕೋರೇಟಮ್ಸ್ ಎಲ್ಲ ತೊಗೊಂಡಿದ್ದೆ ಅದನ್ನೆಲ್ಲ ನೀಟಾಗಿ ಆರ್ಗನೈಸ್ ಮಾಡ್ಕೊಂಡಿದ್ದೆ. ಎಲ್ಲ ಕೂಡ ಒಳ್ಳೆ ಕಂಡೀಷನಲ್ಲೇ ಇದೆ. ಅದನ್ನೇ ಯೂಸ್ ಮಾಡಿಕೊಂಡು ಈಗ ಮನೇನ ಡೆಕೋರೇಟ್ ಮಾಡೋಣ. ನನ್ನ ಪ್ರಕಾರ ಹಬ್ಬನ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡ್ಕೊಳ್ಬೇಕು, ಸಂಭ್ರಮ ಸಡಗರದಿಂದ ಎಂಜಾಯ್ಫುಲ್ ಆಗಿ ಇರಬೇಕು ಅಂದರೆ ಕಾಸ್ಟ್ಲಿಯೆಸ್ಟ್ ಗಿಫ್ಟ್ಸ್ ಇರ್ಬೋದು, ಕಾಸ್ಟ್ಲಿ ಡೆಕೋರೇಟಮ್ಸೇ ಇರಬೇಕು ಅಂತ ಏನಿಲ್ಲ. ಮನೆಯಲ್ಲಿರುವಂಥ ಎಲ್ಲ ಫ್ಯಾಮಿಲಿ ಮೆಂಬರ್ಸು ಸೇರಿಕೊಂಡು ಹಬ್ಬದ ಕೆಲಸಗಳನ್ನ ಮಾಡ್ಕೊಂಡಾಗ್ಲೇ ಆ ಹಬ್ಬಕ್ಕೆ ಒಂದು ಸಂಭ್ರಮ ಸಡಗರ ಅನ್ನೋದು ತನ್ನಕ್ಕೆ ತಾನೇ ಬಂದ್ಬಿಡುತ್ತೆ. ತುಂಬ ಜನ ಫೋನ್ ಮಾಡಿದಾಗ ಹಬ್ಬ ಜೋರ ಅಂತ ಕೇಳ್ತಿರ್ತಾರೆ. ಜೋರು ಇನ್ ದ ಸೆನ್ಸ್ ಎಷ್ಟು ಕಾಸ್ಟ್ಲಿಯಾಗಿ ಸೆಲೆಬ್ರೇಟ್ ಮಾಡ್ಕೊಂಡಿದ್ದೀವಿ ಅಂತ ಅಲ್ಲ, ಮನೆಯಲ್ಲಿರೋ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಸೇರಿ ಎಷ್ಟು ಅನ್ಯೂನ್ಯವಾಗಿ ಸಂಭ್ರಮ ಸಡಗರದಿಂದ ಸಣ್ಣ ಪುಟ್ಟ ಕೆಲಸಗಳನ್ನ ಕೂಡ ಡಿವೈಡ್ ಮಾಡಿಕೊಂಡು ಶೇರ್ ಮಾಡಿಕೊಂಡು ಈ ಥರದ್ದೆಲ್ಲ ಡೆಕೋರ್ ಮಾಡ್ತೀವಲ್ವ, ಆಗ್ಲೇ ಮನೆಯಲ್ಲಿರುವಂಥ ಪ್ರತಿಯೊಬ್ಬರ ಮನಸ್ಸಲ್ಲೂ ಕೂಡ ಹಬ್ಬ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಒಬ್ಬರೇ ಎಲ್ಲ ಕೆಲಸನ ಮಾಡಿ ಸ್ಟ್ರೆಸ್ ಫೀಲ್ ಆಗೋದಕ್ಕಿಂತ ಎಲ್ಲರೂ ಸೇರಿ ಇರುವಂಥ ಕೆಲಸಗಳನ್ನ ಡಿವೈಡ್ ಮಾಡಿಕೊಂಡು ಮಾಡಿದಾಗ್ಲೇ ಒಂದು ಹೆಲ್ತಿ ಅಟ್ಮಾಸ್ಫಿಯರ್ ಅನ್ನೋದು ಕ್ರಿಯೇಟ್ ಆಗುತ್ತೆ. ಹಬ್ಬದ ಒಂದು ಅಟ್ಮಾಸ್ಫಿಯರ್ ಪಾಸಿಟಿವ್ ವೈಬ್ರೇಷನ್ಸ್ನ ಎಲ್ಲರೂ ಕೂಡ ಫೀಲ್ ಆಗ್ಬೋದು. ಲಾಸ್ಟ್ ಇಯರ್ ಕೂಡ ಕೆಲವೊಂದು ಹೋಮ್ ಡೆಕೋರ್ ಐಡಿಯಾಸ್ನ ಶೇರ್ ಮಾಡಿದ್ದೆ. ತುಂಬ ಜನ ಒಳ್ಳೆ ರೆಸ್ಪಾನ್ಸ್ ಕೂಡ ಕೊಟ್ಟಿದ್ದೀರಾ. ಈ ಬಾರಿ ನಾನು ಮುಂಚಿತವಾಗಿ ಶೇರ್ ಮಾಡೋಕ್ಕೆ ಆಗಲಿಲ್ಲ, ಲಾಸ್ಟ್ ಮಿನಿಟ್ ಡೆಕೋರ್ ಅಂತಾನೆ ಅನ್ಕೊಳ್ಬೋದು. ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ, ಆರ್ಟಿಫಿಷಿಯಲ್ ಗಾರ್ಲ್ಯಾಂಡ್ಸ್ನ ಯೂಸ್ ಮಾಡಿಕೊಂಡು ಟಿವಿ ಯೂನಿಟ್ ಹತ್ರ ಒಂದು ಕಲರ್ಫುಲ್ ಆಗಿರುವಂತಹ ವೈಬ್ರೇಷನ್ಸ್ನ ಸ್ಪ್ರೆಡ್ ಮಾಡಿದ್ದೀನಿ. ಇನ್ನು ಇದು ಒಂದು ಸೆಂಟರ್ ಟೇಬಲ್ಲು. ಇಲ್ಲೂ ಸಿಂಪಲ್ ಡೆಕೋರ್ ಮಾಡೋಣ ಅನ್ನೋದ್ರಿಂದ ನೀಟಾಗಿ ವೈಪ್ ಮಾಡಿ ಟೇಬಲ್ ರನ್ನರ್ನ ಯೂಸ್ ಮಾಡಿದ್ದೀನಿ. ಒಂದು ಟ್ರೇನ ಇಟ್ಬಿಟ್ಟು ಒಂದು ನ್ಯಾಚುರಲ್ ಮನಿ ಪ್ಲಾಂಟ್ನ ಇಟ್ಕೊಂಡಿದ್ದೀನಿ. ಅದ್ರ ಸುತ್ತಲೂ ಈ ಥರ ಯೆಲ್ಲೋ ಕಲರ್ ಗಾರ್ಲ್ಯಾಂಡ್ಸ್ನ ಸುತ್ತಿದ್ದೀನಿ. ಅಲ್ಲಿ ಕೆಲವೊಂದು ನ್ಯೂಸ್ ಪೇಪರ್ಸ್ ಎಲ್ಲ ಮೆಸ್ಸಿಯಾಗಿತ್ತು, ಮಕ್ಕಳೆಲ್ಲ ಸೇರಿ ಅದನ್ನು ನೀಟಾಗಿ ಆರ್ಗನೈಸ್ ಮಾಡ್ತಾ ಇದ್ದಾರೆ. ಈ ಬಾರಿ ಡೆಕೋರೇಷನ್ ಮಾಡೋದಕ್ಕೆ ಮಕ್ಕಳು ತುಂಬಾನೇ ಹೆಲ್ಪ್ ಮಾಡಿದ್ರು. ಯೂಶುವಲಿ ನಾನು 2 to 3 ಡೇಸ್ ಮುಂಚೆನೇ ಡೆಕೋರ್ ಎಲ್ಲ ಮಾಡ್ಕೊಳ್ತಾ ಇರ್ತೀನಿ. ಈ ಬಾರಿ ಹಬ್ಬದ ಹಿಂದಿನ ಡೆಕೋರ್ ಮಾಡ್ತಾ ಇದ್ದೀನಿ. ಲಾಸ್ಟ್ ಮಿನಿಟ್ ಡೆಕೋರ್ ಆದ್ರೂ ಕೂಡ ಸಿಂಪಲ್ ಆಗಿ ತುಂಬಾ ಎಲಿಗೆಂಟ್ ಆಗಿ ಬಂದಿದೆ. ವರಮಲಕ್ಷ್ಮಿ ಹಬ್ಬದ ಟೈಮಲ್ಲಿ ಯೂಸ್ ಮಾಡುವಂಥ ಲೋಟಸ್ನ ಕೂಡ ಈ ಥರ ಹ್ಯಾಂಗ್ ಮಾಡ್ಕೊಂಡಿದ್ದೀನಿ. ಇದು ಕೂಡ ನಾನು 3-4 ಇಯರ್ಸ್ ಬ್ಯಾಕ್ ತೊಗೊಂಡಿರುವಂಥದ್ದು. ಇದು ಒಂದು ರಂಗೋಲಿ ಸ್ಟೆಮ್ಸಿಲ್ ಥರ ಬರುತ್ತೆ, ಬಟ್ ಇದನ್ನ ಡಿವೈಡ್ ಮಾಡಿ 2 ಪ್ಲೇಸ್ ಡೆಕೋರೇಟ್ ಮಾಡೋದಕ್ಕೋಸ್ಕರ ಯೂಸ್ ಮಾಡ್ತಾ ಇದ್ದೀನಿ. ಫಸ್ಟ್ ಒನ್ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಸಿಂಪಲ್ ಆಗಿ ನಾನು ಕಾರ್ನರ್ಸ್ನ ಈ ಥರ ಎಲಿಗೇಟ್ ಮಾಡಿದ್ದೀನಿ. ಮಧ್ಯದಲ್ಲಿ ಈ ಥರ ದಿಯಾಸ್ನ ಇಟ್ಟಿದ್ದೀನಿ. ಇದು ಕೂಡ ಕಲರ್ಫುಲ್ ಆಗಿರುವಂಥ ದಿಯಾಸ್ ಆಗಿರೋದ್ರಿಂದ ನೋಡೋಕ್ಕೆ ತುಂಬಾನೇ ಚೆನ್ನಾಗಿ ಕಾಣಿಸ್ತಿತ್ತು. ಅದು ಬಿಟ್ಟರೆ ನೀವು ಆಗಲೇ ನೋಡಿದ್ರಲ್ವಾ ಟಿವಿ ಯೂನಿಟ್ ಹತ್ರ ಮಿಡಲಲ್ಲಿ ಸ್ವಲ್ಪ ಪ್ಲೇಸ್ ಅನ್ನೋದು ಇದೆ. ಫ್ಲಿಪ್ಕಾರ್ಟ್ ಇಂದ 2 ಗೋಲ್ಡ್ ಕಲರ್ ಪ್ಲಾಂಟರ್ಸ್ನ ತರಿಸಿದ್ದೆ. ಅದ್ರ ಜೊತೆಗೆ ಆಗಲೇ ರಂಗೋಲಿ ಸ್ಟೆಮ್ಸಿಲ್ಸ್ನ ಡಿವೈಡ್ ಮಾಡಿದೀವಲ್ವಾ, ಉಳಿದಿರೋವಂಥದ್ದನ್ನ ಇಲ್ಲಿ ಸೆಟ್ ಮಾಡ್ತಾ ಇದ್ದೀನಿ.
ಇನ್ನು ಇಲ್ಲಿ ತೋರಿಸಿರುವಂಥ ಎಲ್ಲ ಡೆಕೋರ್ ಐಟಮ್ಸ್ನ ನಾನು ಆನ್ಲೈನಲ್ಲೇ 4 ಇಯರ್ಸಿಂದ ಪರ್ಚೇಸ್ ಮಾಡ್ತಾ ಇದ್ದೀನಿ. ಎವ್ರಿ ಇಯರ್ ಒಂದೊಂದನ್ನು ಹ್ಯಾಡ್ ಮಾಡ್ಕೊಳ್ತಾ ಹೋಗಿದ್ದೀನಿ. ಇದರ ಲಿಂಕ್ಸ್ ಬೇಕು ಅನ್ನೋದಾದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಟ್ಯಾಗ್ ಮಾಡಿರ್ತೀನಿ, ಇಂಟ್ರೆಸ್ಟ್ ಇರೋರು ಚೆಕ್ ಮಾಡ್ಬೋದು. ಯೂಶ್ವಲಿ ದಸರಾ ದೀಪಾವಳಿ ಅಂದರೆ ಚೆಂಡುವಿನ ಅಲಂಕಾರ ಜಾಸ್ತಿ ಇರುತ್ತೆ ಅಲ್ವಾ. ನ್ಯಾಚುರಲ್ ಫ್ಲವರ್ಸ್ ಸಿಕ್ಕಿಲ್ಲ, ಸೊ ಅದಕ್ಕೋಸ್ಕರ ನಾನು ಇಲ್ಲಿ ಆರ್ಟಿಫಿಷಿಯಲ್ ಫ್ಲವರ್ಸ್ನ ಯೂಸ್ ಮಾಡಿದ್ದೀನಿ. ನ್ಯಾಚುರಲ್ ಫ್ಲವರ್ಸ್ ಸಿಕ್ಕಿದ್ರೆ ಜಸ್ಟ್ 1-2 ಡೇಸ್ಗೆ ಮಾತ್ರನೇ ಇರುತ್ತೆ. ಅದೇ ಇದಾದರೆ ಕಾರ್ತಿಕ್ ಮಾಸ ಆಗಿರೋದ್ರಿಂದ ಆಲ್ಮೋಸ್ಟ್ ತುಳಸಿ ಹಬ್ಬ ಬರೋವರೆಗೂ ಕೂಡ ನಾವು ಈ ಒಂದು ಡೆಕೋರ್ನ ಇದೇ ಥರ ಬಿಡ್ಬೋದು. ಈ ಬಾಲ್ಕನಿಯಲ್ಲಿ ತುಂಬಾ ಗಿಡಗಳನ್ನ ಇಟ್ಟಿರೋದ್ರಿಂದ ಎಕ್ಸ್ಟ್ರಾ ಡೆಕೋರ್ ಅವಶ್ಯಕತೆನೇ ಇರಲ್ಲ. ತುಂಬಾ ನ್ಯಾಚುರಲ್ ಆಗಿ ಬ್ಯೂಟಿಫುಲ್ ಆಗಿರುತ್ತೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ನ್ಯಾಚುರಲ್ ಸ್ಟ್ರಾಬೆರಿ ಕೂಡ ಬಿಟ್ಟಿದೆ. ಇಲ್ಲಿಗೆ ಡೆಕೋರ್ ಎಲ್ಲಾನು ಆಯ್ತು. ಇನ್ನು ಹಬ್ಬಕ್ಕೆ ಬೇಕಾಗಿರುವಂತ ಶಾಪಿಂಗ್ ಮಾಡೋಣ ಅನ್ನೋದ್ರಿಂದ ಬಂದಿದ್ದೀವಿ. ಸೊ ಹಬ್ಬದ ಹಿಂದಿನ ದಿನನೇ ಹಬ್ಬಕ್ಕೆ ಬೇಕಾಗಿರುವಂತ ಶಾಪಿಂಗ್ ಮಾಡ್ತಾ ಇದ್ದೀವಿ. ಯೂಶ್ವಲಿ ಹಬ್ಬಕ್ಕೆ ಬೇಕಾಗಿರುವಂಥ ಗ್ರಾಸರೀಸು, ಡೆಕೋರ್ ಐಟಮ್ಸ್ ಏನಾದ್ರು ಪ್ಲಾನಲ್ಲಿ ಇದ್ದರೆ ಅದನ್ನೆಲ್ಲ ಮುಂಚಿತವಾಗಿ ಶಾಪ್ ಮಾಡಿ ಇಟ್ಕೊಂಡಿರ್ತೀನಿ. ಬಟ್ ಈ ಬಾರಿ ಮೆನ್ಸಸ್ ಸೈಕಲ್ಸ್ ಎಲ್ಲ ಇದ್ದಿದ್ದರಿಂದ ಅದನ್ನೆಲ್ಲ ಕೂಡ ಕ್ಲೀನ್ ಮಾಡಿಕೊಂಡು ಮನೆಯೆಲ್ಲ ಕೂಡ ನೀಟಾಗಿ ಸ್ವಚ್ಛ ಮಾಡಿಕೊಂಡು ಆಮೇಲೆ ಡೆಕೋರ್ ಮಾಡೋಷ್ಟರಲ್ಲಿ ಆಲ್ಮೋಸ್ಟ್ 6th ಡೇ ಆಗಿತ್ತು. ನೆಕ್ಸ್ಟ್ ಈಗ ನಾನು ಗ್ರಾಸರೀಸ್ ಎಲ್ಲ ಶಾಪ್ ಮಾಡೋಣ ಅನ್ನೋದ್ರಿಂದ ಶಾಪಿಂಗ್ಗೆ ಹೋಗಿದ್ದೆ. ಬರಬೇಕಾದ್ರೆ ನಾನು ಇನ್ನು ಮಣ್ಣಿನ ದೀಪಗಳು ಬೇಕೇ ಬೇಕಲ್ವಾ ದೀಪಾವಳಿ ಹಬ್ಬ ಅಂದರೆ, ಅದನ್ನು ಕೂಡ ತೊಗೊಂಡು ಬಂದಿದ್ದೆ. ಈಗ ಈ ಥರ ಸೋಕ್ ಮಾಡಿ ಇಡ್ತಾ ಇದ್ದೀನಿ. ಏನಾದರೂ ಏರ್ ಗ್ಯಾಪ್ಸ್ ಇದ್ದರೆ ಅದೆಲ್ಲ ಕೂಡ ಫಿಲ್ ಆಗುತ್ತೆ ಅನ್ನೋದ್ರಿಂದ ಈ ಥರ ಒಂದು 2 ಅವರ್ಸ್ ಬಿಟ್ಟು ಆಮೇಲೆ ಕ್ಲೀನ್ ಮಾಡ್ಕೊಳ್ತೀನಿ. ಗ್ರಾಸರೀಸ್ ಕೂಡ ಶಾಪ್ ಮಾಡಿದ್ದೆ. ಜಸ್ಟ್ ಹಬ್ಬಕ್ಕೆ ಏನೇನು ಬೇಕೋ ಅದನ್ನೆಲ್ಲ ಕೂಡ ಈಗ ಅದನ್ನೆಲ್ಲ ಏನು ತೊಗೊಂಡು ಬಂದಿದ್ದೀನಿ ಒಂದು ಕಡೆ ಸ್ಪ್ರೆಡ್ ಮಾಡಿಕೊಂಡು ಎಲ್ಲದನ್ನು ಕೂಡ ಡಿವೈಡ್ ಮಾಡಿ ಸೆಗ್ರಿಗೇಟ್ ಮಾಡ್ತೀನಿ. ಈಗಾಗಲೇ ನಾನು ಯಾವ ಥರ ಶಾಪಿಂಗ್ ಮಾಡ್ತೀನಿ, ಅದನ್ನೆಲ್ಲ ಯಾವ ಥರ ಜೋಡಿಸ್ತೀನಿ ಅನ್ನೋದನ್ನ ಕೆಲವೊಂದು ವಿಡಿಯೋಸಲ್ಲಿ ಶೇರ್ ಮಾಡಿದ್ದೀನಿ. ಈಗಾಗಲೇ ವಿಡಿಯೋ ಲೆಂತಿ ಆಗಿದೆ, ಸೊ ಅದಕ್ಕೋಸ್ಕರ ಇಲ್ಲಿ ಡೀಟೇಲ್ ಆಗಿ ತೋರಿಸ್ತಾ ಇಲ್ಲ. ಈ ಬಾರಿ ನ್ಯಾಚುರಲ್ ಆಗಿ ದೀಪಗಳನ್ನ ಮಾತ್ರನೇ ಹಚ್ಚೋಣ ಅನ್ನೋದ್ರಿಂದ ಕ್ಯಾಂಡಲ್ಸ್ನ ತುಂಬ ಲಿಮಿಟೆಡ್ ಆಗಿ ತಂದಿದ್ದೆ. ಒಂದು 6 ಕ್ಯಾಂಡಲ್ಸ್ ಮಾತ್ರನೇ ತಂದಿದ್ದೆ. ಇನ್ನು ನೈವೇದ್ಯಂ ಧೂಪ ಹೆಂಗೂ ಬೇಕಲ್ವಾ ಅದನ್ನ ಕೂಡ ತೊಗೊಂಡು ಬಂದಿದ್ದೆ. ಶಾಪಿಂಗ್ ಹೋಗೋದಕ್ಕಿಂತ ಮುಂಚೆನೆ ಈ ಥರ ಅಕ್ಕಿನ ಸ್ಪ್ರೆಡ್ ಮಾಡಿದ್ದೆ ನೆರಳಲ್ಲೇ. ನೀಟಾಗಿ ಡ್ರೈ ಆಗಿದೆ. ಈಗ ಮಿಕ್ಸಿ ಜಾರ್ಗೆ ಹಾಕಿ ಪೌಡರ್ ಮಾಡಿಕೊಂಡು ಕಜ್ಜಾಯ ಪಾಕನ ಮಾಡ್ಕೊಳ್ಬೇಕು. ಕಜ್ಜಾಯದ ಪಾಕದ ನಾನು ಡೀಟೇಲ್ ಆಗಿ ಲಾಸ್ಟ್ ಇಯರ್ ಶೇರ್ ಮಾಡಿದ್ದೀನಿ, ಲಿಂಕ್ನ ಟ್ಯಾಗ್ ಮಾಡಿರ್ತೀನಿ, ಚೆಕ್ ಮಾಡಿ. ಹಬ್ಬದ ದಿನ ಕಲಶನ ಪೂಜಿಸೋಣ ಅನ್ನೋದ್ರಿಂದ ಸಿಂಪಲ್ ಆಗಿ ದೀಪನ ಹಚ್ಬಿಟ್ಟು ಈ ತರ ಪೂಜೆ ಮಾಡ್ಕೊಂಡಿದ್ದೀನಿ. ಹೂವು ಕೂಡ ಜಾಸ್ತಿ ಅಲಂಕಾರ ಮಾಡಿಲ್ಲ. ನೆಕ್ಸ್ಟ್ ಡೇ ಬೆಳಗ್ಗೆ ಹೆಂಗು ಅದೆಲ್ಲ ಕೂಡ ನೈರ್ಮಲ್ಯ ಮಾಡ್ಬಿಡ್ತೀವಿ ಅನ್ನೋದ್ರಿಂದ ಸಿಂಪಲ್ ಆಗಿ ಅಲಂಕಾರ ಮಾಡ್ಕೊಂಡು ಪೂಜೆನ ಮಾಡ್ಕೊಂಡಿದ್ದೀನಿ. ಇಷ್ಟೊತ್ತು ಏನೆಲ್ಲ ಡೆಕೋರ್ ಮಾಡ್ಕೊಂಡಿದ್ದೀವಿ, ಪೂಜೆ ಮಾಡಿದ್ದೀವಿ, ಅದರ ವೈಬ್ರೇಷನ್ಸ್ನ ನಾವು ಒಂದು ಪಾಸಿಟಿವ್ ವೇಲಿ ಅಬ್ಸರ್ವ್ ಮಾಡ್ಕೊಳ್ಬೇಕು ಅಂದರೆ ಈವ್ನಿಂಗ್ಸೇ ಬೆಸ್ಟ್ ಅಂತ ಹೇಳ್ಬೋದು. ಮನೆಯಲ್ಲಿ ಎಲ್ಲರೂ ಕೂಡ ಇರ್ತೀವಿ, ಆ ಲೈಟಿಂಗ್ಸ್ ಇರ್ಬೋದು, ಮನೆಯಲ್ಲಿ ಪೂಜೆ ಮಾಡಿದಾಗ ಹಾಕಿರುವಂಥ ಧೂಪ, ಅದರಿಂದ ಬರುವಂಥ ಒಂದು ಒಳ್ಳೆ ಫ್ರೇಗ್ರೆನ್ಸ್, ಅದೆಲ್ಲ ಕೂಡ ಒಂದು ಪಾಸಿಟಿವ್ ಅಟ್ಮಾಸ್ಫಿಯರ್ಸ್, ಒಂದು ಹಬ್ಬದ ಕಳೆ ಅನ್ನೋದು ಸ್ಟಾರ್ಟ್ ಆಗಿಬಿಡುತ್ತೆ. ಇದು ಹಬ್ಬದ ದಿನ. ಎಲ್ಲರಿಗೂ ಕೂಡ ಮತ್ತೊಂದು ಬಾರಿ ದೀಪಾವಳಿ ಹಬ್ಬದ ಶುಭಾಶಯಗಳು. ವಿಡಿಯೋದಲ್ಲಿ ತೋರಿಸ್ದಂಗೆ ಸಿಂಪಲ್ ಆಗಿ ರಂಗೋಲಿನ ಹಾಕಿ ಕಲರ್ಸ್ನ ಫಿಲ್ ಮಾಡಿದ್ದೀನಿ. ರಂಗೋಲಿ ಯಾವ ಥರ ಕಾಣಿಸ್ತಿದೆ ಅನ್ನೋದು ಕೂಡ ಕಮೆಂಟ್ ಮಾಡಿ ತಿಳಿಸಿ. ಇನ್ನೂ ದೊಡ್ಡದಾಗಿರುವಂಥ ರಂಗೋಲಿಸ್ ಕೂಡ ಹಾಕ್ಬೋದು, ಸ್ವಲ್ಪ ಜಾಸ್ತಿ ಟೈಮ್ ಬೇಕಾಗುತ್ತೆ. ಅಷ್ಟು ಟೈಮ್ ತೊಗೊಂಡ್ರು ಕೂಡ ದೀಪಾವಳಿ ಹಬ್ಬದ ಟೈಮಲ್ಲಿ ಜಿಡಿ ಅಂತ ಮಳೆ ಬಂದೇ ಬಿಡುತ್ತೆ ಅಲ್ವಾ. ಸೊ ಎಫರ್ಟ್ಸ್ ಎಲ್ಲ ಲಾಸ್ ಆಗಬಾರ್ದು ಅನ್ನೋದ್ರಿಂದ ಸಿಂಪಲ್ ಆಗಿರುವಂಥ ಒಂದು ರಂಗೋಲಿನ ಹಾಕಿದ್ದೀನಿ. ನಾ ರಂಗೋಲಿ ಹಾಕಿದ್ವಿ ಅಂದರೆ ಪದೇ ಬಂದು ಚೆಕ್ ಮಾಡ್ತಾನೆ ಇರ್ತೀವಿ, ಯಾವ ಥರ ಕಾಣಿಸ್ತಿದೆ, ಈ ಆ್ಯಂಗಲಲ್ಲಿರ್ಬೋದು, ಇಲ್ಲ ಅಥವಾ ಏನಾದ್ರು ಮಕ್ಕಳು ಓಡಾಡಬೇಕಾದ್ರೆ ಆಚೆ ಆಗಿದೆಯಾ ಎಲ್ಲದನ್ನ ಚೆಕ್ ಮಾಡ್ತಾನೆ ಇರ್ತೀವಲ್ವಾ. ನೀವು ಕೂಡ ಅಷ್ಟೇನಾ, ಕಮೆಂಟ್ ಮಾಡಿ ತಿಳಿಸಿ. ಮರ್ತೆ ಹೋಯ್ತು, ತುಳಸಿ ಕಟ್ಟೆ ಹತ್ರ ಹಾಕಿರೋ ರಂಗೋಲಿ ತೋರಿಸಿಲ್ಲ ಅಲ್ವಾ. ನೋಡ್ತಾ ಇರ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸ್ತಿದೆ ಅಲ್ವಾ. ನಾ ಕಜ್ಜಾಯ ಪಾಕ ಕೂಡ ರಾತ್ರಿನೇ ಮಾಡಿ ಇಟ್ಟಿದ್ದೀನಿ. ಬೆಳಗ್ಗೆ ಅಷ್ಟರಲ್ಲಿ ತುಂಬ ಪರ್ಫೆಕ್ಟ್ ಆಗಿ ಸೆಟ್ ಆಗಿದೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು. ಕಜ್ಜಾಯ ಎಲ್ಲಾನು ಮಾಡಬೇಕು, ಅದಕ್ಕಿಂತ ಮುಂಚೆ ಪೂಜಾ ಪ್ರಿಪ್ರೇಷನ್ಸ್ನ ಮಾಡ್ಕೊಳ್ತಾ ಇದ್ದೀನಿ. ಇದು ಏನು ಅಂತ ದೀಪಾವಳಿ ನೋವು ಮಾಡೋರಿಗೆ ಗೊತ್ತೇ ಇರುತ್ತೆ. ಯಾರಿಗೆಲ್ಲ ಗೊತ್ತು ಕಮೆಂಟ್ ಮಾಡಿ ತಿಳಿಸಿ. ಫೈನಲಿ ಪೂಜೆ ಎಲ್ಲನೂ ಆಗಿದೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು ಎಷ್ಟು ಕಳೆಯಿಂದ ಕಾಣಿಸ್ತಿದೆ ಅಂತ. ಇನ್ನು ನೋಮ್ ಮಾಡೋದಕ್ಕೋಸ್ಕರ ಕಜ್ಜಾಯ ಎಲ್ಲಾನು ಮಾಡ್ಕೊಳ್ತಾ ಇದ್ದೀನಿ. ಯೂಶುವಲಿ ದೇವಸ್ಥಾನಕ್ಕೆ ಅಥವಾ ನಾವು ಪ್ರಸಾದಕ್ಕೆ ಇಡುವಂಥ ಕಜ್ಜಾಯನ ತುಪ್ಪದಲ್ಲೇ ಫ್ರೈ ಮಾಡಬೇಕಲ್ವಾ. ಸೊ ಸ್ವಲ್ಪ ತುಪ್ಪನ ಒಂದು ಬಾಣಲಿಯಲ್ಲಿ ಹಾಕ್ಕೊಂಡು ಅದರಲ್ಲಿ ಈ ಥರ ಕಜ್ಜಾಯನ ಫ್ರೈ ಮಾಡ್ತಾ ಇದ್ದೀನಿ. ಈ ಬಾರಿಯು ಕಜ್ಜಾಯ ತುಂಬ ಟೇಸ್ಟಿಯಾಗಿ ಪರ್ಫೆಕ್ಟಾಗಿ ಬಂದಿತ್ತು.
ಬಟ್ ಸ್ವೀಟ್ ಮಾತ್ರ ಸ್ವಲ್ಪ ಜಾಸ್ತಿ ಆಗಿದೆ ಅಂತ ಅನಿಸಿತ್ತು. ಯೂಶ್ವಲಿ ನಾವು ಸ್ವೀಟ್ ಸ್ವಲ್ಪ ಕಡಿಮೆನೇ ತಿಂತೀವಿ. ಎವ್ರಿ ಇಯರ್ ನಾನು ಬೆಲ್ಲನ ಯೂಸ್ ಮಾಡ್ತೀನಿ. ಆವಾಗ ಅಕ್ಕಿಗೆ ಮತ್ತು ಬೆಲ್ಲಕ್ಕೆ ಮುಕ್ಕಾಲು ಭಾಗದಷ್ಟು ತೊಗೊಳ್ತಿದ್ದೆ. ಬಟ್ ಈ ಬಾರಿ ಬೆಲ್ಲದ ಪೌಡರ್ನ ಯೂಸ್ ಮಾಡಿರೋದ್ರಿಂದ ಈಕ್ವಲ್ ಪ್ರಪೋರ್ಷನಲ್ಲಿ ತೊಗೊಂಡಿದ್ದೀನಿ. ಅದಕ್ಕೋಸ್ಕರ ಸ್ವಲ್ಪ ಸ್ವೀಟ್ನೆಸ್ ಜಾಸ್ತಿ ಆಗಿದೆ ಅಂತ ಅನಿಸುತ್ತೆ. ನಾರ್ಮಲ್ ಆಗಿ ಸ್ವೀಟ್ ತಿಂತೀರಾ ಅನ್ನೋದಾದರೆ ಅವ್ರಿಗೇನು ಪರವಾಗಿಲ್ಲ. ಒಂದು ವೇಳೆ ನೀವು ಸ್ವೀಟ್ ಕಡಿಮೆ ತಿಂತೀರಾ ಅನ್ನೋರು ಅಕ್ಕಿಗೆ ಮತ್ತು ಬೆಲ್ಲಕ್ಕೆ ಅಂದರೆ ಬೆಲ್ಲದ ಪೌಡರ್ ತೊಗೊಳ್ಳೋದಾದರೆ ಮುಕ್ಕಾಲು ಭಾಗದಷ್ಟು ಹಾಕ್ಕೊಂಡ್ರೆ ಸಾಕಾಗುತ್ತೆ. ಇನ್ನು ನಮ್ಮನೇಲಿ ಮಾಡುವಂಥ ಕಜ್ಜಾಯ ಪಾಕಕ್ಕೆ ತುಂಬ ಜನ ಫ್ಯಾನ್ಸ್ ಇದ್ದಾರೆ. ಅವ್ರಿಗೆಲ್ಲ ಕೊಡೋದಕ್ಕೋಸ್ಕರ ಈ ಥರ ಡಿವೈಡ್ ಮಾಡ್ತಾ ಇದ್ದೀನಿ ಕಜ್ಜಾಯ ಪಾಕನ. ಯೂಶ್ವಲಿ ನಮ್ಮನೇಲಿ ಕಜ್ಜಾಯ ಪಾಕ ಅನ್ನೋದು ಸ್ವಲ್ಪ ಜಾಸ್ತಿನೇ ಮಾಡ್ತೀವಿ. ಸೊ ಅದಕ್ಕೆ ಕಂಪೇರ್ ಮಾಡಿದ್ರೆ ಈ ವರ್ಷ ಸ್ವಲ್ಪ ಕಡಿಮೆ ಮಾಡಿದ್ವಿ. ಸೊ ಅದರಿಂದ ಎಲ್ಲದನ್ನ ಕೂಡ ಈ ಥರ ಡಿವೈಡ್ ಮಾಡಿಕೊಂಡು ಉಳಿದಿರೋವಂಥದ್ದನ್ನು ಒಂದು ಬಾಕ್ಸಲ್ಲಿ ಹಾಕಿ ಇಡೋಣ ಅನ್ನೋದ್ರಿಂದ ಈ ಥರ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ. ಅಷ್ಟರಲ್ಲಿ ನಾನು ಪಲಾವ್ ಮಾಡೋದಕ್ಕೋಸ್ಕರ ಇಟ್ಟಿದ್ದೆ. ಯೂಶ್ವಲಿ ನಮ್ಮನೇಲಿ ದೀಪಾವಳಿ ಹಬ್ಬ ಮಾಡುವಂಥದ್ದು ಅಮಾವಾಸ್ಯೆ ಟೈಮಲ್ಲೇ ಮಾಡ್ತೀವಿ. ನೋಮೆಲ್ಲ ಆಗಿ ಪೂಜೆ ಎಲ್ಲ ಆಗೋವರೆಗೂ ಕೂಡ ಉಪವಾಸ ಅನ್ನೋದು ಇರ್ತೀವಿ. ಈ ಬಾರಿ ಸಂಜೆ ಟೈಮಲ್ಲಿ ಅಮಾವಾಸ್ಯೆ ಆಗಿದ್ದರಿಂದ ಆಲ್ಮೋಸ್ಟ್ 5 o'clock ಏನೋ ಪೂಜೆ ಅನ್ನೋದು ಆಯಿತು. ಅಲ್ಲಿವರೆಗೂ ಮಕ್ಕಳೆಲ್ಲ ಉಪವಾಸ ಇರೋಕ್ಕಾಗಲ್ಲ ಅಲ್ವಾ. ಸೊ ಅದಕ್ಕೋಸ್ಕರ ಮಧ್ಯಾಹ್ನ ಪಲಾವ್ ಮಾಡ್ತಾ ಇದ್ದೀನಿ. ಬೆಳಗ್ಗೆಯಿಂದ ಅವರು ಕೂಡ ಏನೂ ತಿಂದಿರಲಿಲ್ಲ. ಮಧ್ಯಾಹ್ನದ ಟೈಮ್ಗೆ ಪಲಾವ್ ಮಾಡಿ ಮೊಸರು ಬಜ್ಜಿನ ಮಾಡಿದ್ದೆ. ಸಂಜೆ 4 ಗಂಟೆಗೆ ದೇವಸ್ಥಾನಕ್ಕೆ ಹೋದ್ರೆ ಬರೋದು ಸ್ವಲ್ಪ ಲೇಟೇ ಆಗಿಬಿಡುತ್ತೆ. ಕೇದಾರನಾಥ ಸ್ವಾಮಿ ವ್ರತ ಮಾಡಿ ಕತೆ ಎಲ್ಲನೂ ಓದಿ ಮತ್ತೆ ನೋಮೆಲ್ಲ ಮಾಡ್ಕೊಂಡು ಬರೋಷ್ಟರಲ್ಲಿ ಆಲ್ಮೋಸ್ಟ್ 2 to 3 hours ಟೈಮ್ ಟೇಕಿಂಗ್ ಆಗುತ್ತೆ. ಮತ್ತೆ ಬಂದು ಅಡುಗೆ ಎಲ್ಲ ಮಾಡಬೇಕು ಅಂದರೆ ಸ್ವಲ್ಪ ಲೇಟ್ ಆಗಿಬಿಡುತ್ತೆ. ಮತ್ತು ದೀಪ ಹಚ್ಚೋ ಟೈಮ್ ಆಗಿರೋದ್ರಿಂದ ಮುಂಚೆನೇ ನಾನು ಎಲ್ಲನೂ ಪ್ರಿಪ್ರೇಷನ್ಸ್ನ ಮಾಡ್ಕೊಳ್ತಾ ಇದ್ದೀನಿ. ಇದು ವಡೆಗೋಸ್ಕರ ಈರುಳ್ಳಿ ಮತ್ತು ಕರಿಬೇವು, ಕೊತ್ತಂಬರಿ ಸೊಪ್ಪು ಮತ್ತು ನಮ್ಮ ಟೆರೇಸಲ್ಲೇ ಬಿಟ್ಟಿದ್ದಂಥ ಪುದೀನ ಕೂಡ ಕಿತ್ಕೊಂಡ್ಬಂದು ಈ ಥರ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಈ ಕಡೆ ನೀವು ನೋಡ್ತಾ ಇರ್ಬೋದು ಸೌತೆಕಾಯಿನ ನಾನು ಸಲಾಡ್ ಮಾಡೋದಕ್ಕೋಸ್ಕರ ಇಡ್ತಾ ಇದ್ದೀನಿ. ಅಂದರೆ ಹೆಸರು ಬೇಳೆನ ನೆನೆಸಿಟ್ಟಿದ್ದೀನಿ ಕೋಸಂಬರಿ ಮಾಡೋದಕ್ಕೋಸ್ಕರ. ಅದಕ್ಕೋಸ್ಕರ ಈ ಥರ ತರಕಾರಿ ಎಲ್ಲ ಕೂಡ ಒಂದೇ ಸರಿ ಕಟ್ ಮಾಡಿ ಇಡ್ತಾ ಇದ್ದೀನಿ. ಪುದೀನ ಇಲ್ಲಿ ನೀವು ನೋಡ್ತಾ ಇರ್ಬೋದು ತುಂಬಾ ಫ್ರೆಶ್ ಆಗಿದೆ. ಎಷ್ಟು ಬೇಕೋ ಅಷ್ಟನ್ನು ಮಾತ್ರನೇ ಇಲ್ಲಿ ಯೂಸ್ ಮಾಡಿಕೊಂಡು ಉಳಿದಿರೋ ಅಂಥದ್ದನ್ನು ನಾರ್ಮಲಾಗಿ ಕೊತ್ತಂಬರಿ ಸೊಪ್ಪನ್ನ ಯಾವ ಥರ ಸ್ಟೋರ್ ಮಾಡ್ತೀವೋ ಅದೇ ಥರನೇ ಸ್ಟೋರ್ ಮಾಡ್ತಾ ಇದ್ದೀನಿ. ಪಲಾವ್ ರೆಡಿ ಆಗಿದೆ ಅಲ್ವಾ. ಪಲಾವ್ಗೆ ಕಾಂಬಿನೇಷನ್ ಆಗಿ ಮೊಸರು ಬಜ್ಜಿ ಮಾಡೋದಕ್ಕೋಸ್ಕರ ಈ ಕಡೆ ಈರುಳ್ಳಿನೂ ಮತ್ತು ಸಣ್ಣದಾಗಿ ನಾನು ಈ ಕುಕುಂಬರ್ನ ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೆ. ಅದನ್ನು ಈ ಥರ ಹಾಕ್ಬಿಟ್ಟು ಮೊಸರು ಜೊತೆಗೆ ಚೆನ್ನಾಗಿ ಮಿಕ್ಸ್ ಮಾಡಿ ಇಡ್ತಾ ಇದ್ದೀನಿ. ಈಗ ಇಲ್ಲಿಗೆ ಆಲ್ಮೋಸ್ಟ್ ಕಿಚನ್ ಕೆಲಸಗಳೆಲ್ಲನೂ ಮುಗ್ದಿದೆ. ಏನೇನು ಮಾಡಿದೀನೋ ಅದನ್ನೆಲ್ಲ ಕೂಡ ನೀಟಾಗಿ ಹಾಟ್ ಪಾಟ್ ಸ್ಟ್ಯಾಂಡ್ ಮೇಲೆ ಇಟ್ಬಿಟ್ಟು ಒಂದು ಕಡೆಯಿಂದ ಕಿಚನ್ ಕೌಂಟರ್ನ ವೈಪ್ ಮಾಡ್ತಾ ಇದ್ದೀನಿ. ನಾರ್ಮಲ್ ಡೇಸಲ್ಲಾದರೆ ಒಂದು 5 to 10 minutes ಆದರೂ ಒಂದು ಕೆಲಸಕ್ಕೆ ಇನ್ನೊಂದು ಕೆಲಸಕ್ಕೆ ಮಧ್ಯದಲ್ಲಿ ಗ್ಯಾಪ್ ಸಿಗುತ್ತೆ. ಬಟ್ ಹಬ್ಬದ ಟೈಮಲ್ಲಾದರೆ ಪ್ರತ್ಯೇಕ ಕೆಲಸಗಳು ಕೂಡ ಜಾಸ್ತಿ ಇರುತ್ತೆ. ಹಬ್ಬದ ಪ್ರಿಪ್ರೇಷನ್ಸಲ್ಲಿ ಒಂದು 5-10 ನಿಮಿಷ ಕೂಡ ಟೈಮ್ ಸಿಗೋದು ಸ್ವಲ್ಪ ಕಷ್ಟ ಅಂತಲೇ ಹೇಳ್ಬೋದಲ್ವಾ. ದೇವಸ್ಥಾನಕ್ಕೆ ಏನೇನು ತೊಗೊಂಡೋಗ್ಬೇಕೋ ಅದನ್ನೆಲ್ಲ ಕೂಡ ಒಂದು ಪ್ಲೇಟಲ್ಲಿ ಈ ಥರ ಜೋಡಿಸಿ ಇಟ್ಕೊಳ್ತಾ ಇದ್ದೀನಿ. ಹೋಗೋ ಟೈಮಲ್ಲಿ ಎಲ್ಲ ಅದನ್ನು ಜೋಡಿಸ್ಕೊಳ್ತೀವಿ ಅನ್ನೋದಾದರೆ ಒಂದಲ್ಲ ಒಂದು ಮರ್ತೋಗ್ತಾನೆ ಇರ್ತೀವಿ ಅನ್ನೋದ್ರಿಂದ ಮುಂಚೆನೇ ಈ ಥರ ಎಲ್ಲ ಕೂಡ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಇನ್ನು ನೀವೇನಾದರೂ ಕಾರ್ತಿಕ್ ಮಾಸದಲ್ಲಿ ಟೆಂಪಲ್ಸಲ್ಲೆಲ್ಲ ದೀಪ ಹಚ್ತೀರಾ ಅನ್ನೋದಾದರೆ ಟೆಂಪಲ್ಸ್ಗೆ ಹೋಗುವಾಗ ಏನೇನು ತೊಗೊಂಡೋಗ್ಬೇಕು ಅನ್ನೋದು ಕೂಡ ನಾನು ಲಾಸ್ಟ್ ಇಯರ್ ಒಂದು ವಿಡಿಯೋನ ಶೇರ್ ಮಾಡಿದ್ದೀನಿ. ಇಂಟ್ರೆಸ್ಟ್ ಇರೋರು ಚೆಕ್ ಮಾಡ್ಬೋದು. ಲಿಂಕ್ ಬೇಕಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಕಿಚನ್ ಕ್ಲೀನಿಂಗ್ ಎಲ್ಲ ಆಯಿತು, ಪೂಜೆ ತಯಾರಿ ಎಲ್ಲನೂ ಆಯಿತು. ಇನ್ನು ದೀಪಾವಳಿ ಹಬ್ಬ ಅಂದ್ರೇ ದೀಪದ ಅಲಂಕಾರ ಅಲ್ವಾ. ದೀಪದ ಅಲಂಕಾರ ಮಾಡೋದಕ್ಕೋಸ್ಕರ ಸಿಂಪಲ್ಲಾಗಿ ಈ ಥರ ರಂಗೋಲಿನ ಹಾಕಿದ್ದೀನಿ. ಸಿಂಪಲ್ ಆಗಲ್ಲ, ನೋಡೋಕ್ಕೆ ತುಂಬ ಬ್ಯೂಟಿಫುಲ್ಲಾಗಿ ಗ್ರ್ಯಾಂಡಾಗಿ ಕಾಣಿಸ್ತಾ ಇದೆ. ತುಂಬ ಈಸಿಯಾಗಿ ಹಾಕ್ಬೋದು ಈ ರಂಗೋಲಿನ. ಇಲ್ಲಿ ರಂಗೋಲಿ ಹಾಕಿರುವಂಥ ಕ್ಲಿಪ್ಪಿಂಗ್ಸ್ ಎಲ್ಲನೂ ನಾನು ಶೂಟ್ ಮಾಡ್ಕೊಳ್ಳೋಕ್ಕೆ ಹೋಗಲಿಲ್ಲ. ಎಲ್ಲರೂ ಹಾಕೋ ಅಂಥದ್ದೇ, ಸ್ವಲ್ಪ ಕಲರ್ ಕಾಂಬಿನೇಷನ್ಸ್ ವೇರಿಯೇಷನ್ ಆಗುತ್ತೆ ಅಷ್ಟೇ. ಮಿಡಲಲ್ಲಿ ಈ ಥರ ಕಂಬದ ದೀಪನ ಇಟ್ಬಿಟ್ಟು ಅಲಂಕಾರ ಮಾಡ್ಕೊಂಡಿದ್ದೀನಿ. ಇದನ್ನೆಲ್ಲ ತಯಾರಿ ಮಾಡಿ ಇಟ್ಟೋದ್ರೆ ದೇವಸ್ಥಾನದಿಂದ ಬಂದ ಮೇಲೆ ನಾವು ದೀಪನ ಹಚ್ಬೋದು ಅನ್ನೋದ್ರಿಂದ ದೀಪಗಳಿಗೆಲ್ಲ ಕೂಡ ಅರ್ಶಿನ ಕುಂಕುಮನ ಹಚ್ಕೊಳ್ತಾ ಇದ್ದೀನಿ. ಪ್ರತಿ ವರ್ಷವೂ ಹೊಸ ದೀಪ ತೊಗೊಂಡು ಬಂದೇ ಬರ್ತೀವಿ. ಅದ್ರ ಜೊತೆಗೆ ಹಿಂದಿನ ವರ್ಷ ತೊಗೊಂಡು ಬಂದಿರೋಂಥ ದೀಪಗಳನ್ನ ಕೂಡ ನೀಟಾಗಿ ಕ್ಲೀನ್ ಮಾಡಿ ಇಟ್ಕೊಂಡಿರ್ತೀನಿ. ಮನೆಯೆಲ್ಲನೂ ಹಚ್ಚೋದ್ರಿಂದ ಹಳೆ ದೀಪಗಳೆಲ್ಲ ಮನೆ ಹೊರಗಡೆ ಬಾಲ್ಕನೀಸಲ್ಲೆಲ್ಲ ಹಚ್ತೀನಿ. ಹೊಸ ದೀಪಗಳನ್ನ ದೇವ್ರ ಮನೆಯಲ್ಲಿ ಹಚ್ತೀನಿ.
ಇನ್ನು ಇಲ್ಲಿ ಒಂದು ಟ್ರಿಕ್ನ ಹೇಳಬೇಕಾಗಿತ್ತು. ಎಣ್ಣೆನ ಇಲ್ಲಿ ತೊಗೊಂಡಿದ್ದೀನಿ. ನಾನು ತೊಗೊಂಡಿರುವಂಥದ್ದು ಎಳ್ಳೆಣ್ಣೆ ಜೊತೆಗೆ ಜವ್ವಾದು ಲಿಕ್ವಿಡ್ನ ಮಿಕ್ಸ್ ಮಾಡ್ತಾ ಇದ್ದೀನಿ. ಈ ಲಿಕ್ವಿಡ್ ಆಯಿಲ್ ಬೇಸ್ಡ್ ಆಗಿರೋದ್ರಿಂದ ಎಣ್ಣೆ ಜೊತೆಗೆ ಈವನ್ ಆಗಿ ಬ್ಲೆಂಡ್ ಆಗಿ ಮಿಕ್ಸ್ ಆಗುತ್ತೆ. ಇದರಿಂದ ದೀಪನ ಹಚ್ಚೋದ್ರಿಂದ ಒಳ್ಳೆ ಫ್ರೇಗ್ರೆನ್ಸ್ ಒಂದು ಬರುತ್ತೆ. ಇನ್ನು ಬತ್ತಿ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈ ಥರ ಎಣ್ಣೆಯಲ್ಲಿ ನೆನೆಸಿಟ್ರೆ ಬೇಗನೆ ಹಚ್ಬೋದು ಅನ್ನೋದ್ರಿಂದ ಎಣ್ಣೆನ ಹಾಕ್ಬಿಟ್ಟು ಬತ್ತಿಗಳನ್ನೆಲ್ಲ ನೆನೆಸಿಟ್ಕೊಂಡಿದ್ದೀನಿ. ಇನ್ನು ಟೆಂಪಲ್ಗೆ ಹೋಗಿ ಬರೋಣವಾ? ಆಗ್ಲಿಂದ ನೋಮ್ ಅಂತ ಹೇಳ್ತಾ ಇದೀವಲ್ವಾ, ರಾಖಿ ಟೈಪ್ ಏನ್ ಕಟ್ಕೊಂಡಿದೀವಿ ಇದನ್ನ ನೋಮ್ ದಾರ ಅಂತ ಹೇಳ್ತಾರೆ. ಇದ್ರ ಬಗ್ಗೆ ತುಂಬಾ ಜನರಿಗೆ ಗೊತ್ತೇ ಇರುತ್ತೆ. ಗೊತ್ತಿಲ್ಲ ಅನ್ನೋದಾದ್ರೆ ಲಾಸ್ಟ್ ಇಯರ್ ವಿಡಿಯೋದಲ್ಲಿ ಡೀಟೇಲ್ ಆಗಿ ಶೇರ್ ಮಾಡಿದೀನಿ, ಚೆಕ್ ಮಾಡಿ. ಸಂಜೆ ದೀಪ ಹಚ್ಚೋದಕ್ಕೋಸ್ಕರ ಎಲ್ಲ ಪ್ರಿಪ್ರೇಷನ್ಸ್ನ ಮಾಡ್ಕೊಳ್ತಾ ಇದ್ದೀವಿ. ದೀಪದ ಬತ್ತಿ ಎಲ್ಲನೂ ನೆನೆಸಿಟ್ಟಿದ್ದೀನಿ. ದೀಪಗೆ ಅರ್ಶಿನ ಕುಂಕುಮ ಎಲ್ಲನೂ ಹಚ್ಚಿದ್ದೀನಿ. ಈಗ ಬತ್ತಿನ ಹಾಕ್ಬಿಟ್ಟು ದೀಪನ ಹಚ್ಚೋದು. ಕೆಲಸಗಳನ್ನ ಮಾಡಬೇಕಾದ್ರೆ ಗೊತ್ತಾಗ್ಲಿಲ್ಲ, ಬಟ್ ವಿಡಿಯೋನ ನೋಡ್ತಾ ಇದ್ರೆ ತುಂಬಾ ಖುಷಿ ಆಗ್ತಾ ಇದೆ. ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಸೇರಿ ಒಳ್ಳೆ ಸಂಭ್ರಮ ಸಡಗರದಿಂದ ಆಚರಣೆ ಮಾಡ್ತಾ ಇರುವಂತ ಈ ಹಬ್ಬದ ವೈಬ್ರೇಷನ್ಸ್ ಒಂದು ಪಾಸಿಟಿವ್ ಅಟ್ಮಾಸ್ಫಿಯರ್ನ ಕ್ರಿಯೇಟ್ ಮಾಡುತ್ತೆ. ನಿಮ್ಮಲ್ಲಿ ತುಂಬ ಜನ ಕೇಳ್ತೀರಾ, ಒಬ್ಬರೇ ಎಲ್ಲ ಕೆಲಸಗಳನ್ನ ಇಷ್ಟೊಂದು ಆಕ್ಟಿವ್ ಆಗಿ ಯಾವ ಥರ ಮಾಡ್ತೀರಾ, ನೀವು ಸ್ವಲ್ಪನೂ ರೆಸ್ಟ್ ಮಾಡಲ್ವಾ ಅಂತ. ಹಬ್ಬದ ದಿನ ಆದರೆ ನಾನು ಎಲ್ಲೂ ಕೂಡ ರೆಸ್ಟ್ ಮಾಡೋಷ್ಟು ಟೈಮ್ ಸಿಗಲಿಲ್ಲ. ಬಟ್ ಕ್ಯೂಟ್ ಆಗಿ ಗೊತ್ತಿಲ್ಲದೇ ಪರ್ಫೆಕ್ಟ್ ಆಗಿ ವಿಡಿಯೋ ಶೂಟ್ ಆಗಿತ್ತು. ಈ ಸಾಂಗ್ ಹೇಳ್ಬೇಕು ಅಂತ ಪ್ಲಾನಲ್ಲಿ ಇರಲಿಲ್ಲ. ಈಗಾಗಲೇ 6 o'clock ಆಗಿದೆ, ದೀಪ ಎಲ್ಲ ಹಚ್ಚೋಣ ಅಂತ ಅಂದ್ಕೊಂಡ್ವಿ. ಮಕ್ಕಳು ಈ ವೈಬ್ರೇಷನ್ಸ್ನ ನೋಡ್ತಾ ಇದ್ದಂಗೆ ಈ ಒಂದು ಸಾಂಗ್ನ ಹೇಳಕ್ಕೆ ಸ್ಟಾರ್ಟ್ ಮಾಡಿದ್ರು. ಸ್ಕಿಪ್ ಮಾಡೋದು ಬೇಡ ಅಂತ ಇದೇ ಥರ ಬಿಟ್ಟಿದ್ದೀನಿ. ಮಕ್ಕಳಿರೋ ಎಲ್ಲರೂ ಅಬ್ಸರ್ವ್ ಮಾಡೇ ಇರ್ತೀರಾ. ಮಕ್ಕಳನ್ನ ತುಂಬ ಚೆನ್ನಾಗಿ ರೆಡಿ ಮಾಡಿಸಿದಾಗ ಒಂದು ಬ್ಯೂಟಿಫುಲ್ ಪಿಕ್ಚರ್ ತೆಗಿಯೋಣ ನಿಲ್ಲಿ ಅನ್ನೋದಾದರೆ ಸರಿಯಾಗಿ ನಿಲ್ಲೋದೇ ಇಲ್ಲ, ಆಚೀಚೆ ಆಗ್ತಾನೆ ಇರುತ್ತೆ. ಅದೇ ಈ ಥರ ನಾವು ಅವ್ರಿಗೆ ಏನು ಇಷ್ಟನೋ ಆ ಥರ ಮಾಡ್ಕೊಳ್ಳಿ ಅಂತ ಬಿಟ್ಬಿಡೋದಾದರೆ ನಮಗೆ ಗೊತ್ತಿಲ್ಲದಿರದೇ ತುಂಬ ಕ್ಯೂಟಾಗಿರುವಂಥ ಪಿಕ್ಚರ್ಸ್ನ ಶೂಟ್ ಮಾಡ್ಕೊಳ್ಬೋದು. ಒಂದು ಕಡೆ ಫೋಟೋಶೂಟ್ ನಡೀತಾ ಇದೆ. ದೀಪಗಳನ್ನೆಲ್ಲ ಪ್ಲೇಟಲ್ಲಿ ಇಟ್ಕೊಂಡು ಒಂದು ಫೋಟೋನ ಕ್ಲಿಕ್ ಮಾಡೋಣ ಅನ್ನೋದಾದರೆ ಆ ದೀಪದ ಬೆಳಕಿನಲ್ಲಿ ಬ್ಯಾಕ್ಗ್ರೌಂಡಲ್ಲಿರುವಂಥ ಲೈಟಿಂಗ್ಸ್ ಮಧ್ಯದಲ್ಲಿ ಆ ರೇಸ್ ಎಲ್ಲ ಕೂಡ ರಿಫ್ಲೆಕ್ಟ್ ಆಗ್ತಿತ್ತು. ಬಟ್ ಈಗ ನೆಕ್ಸ್ಟ್ ಬರುವಂಥ ಕ್ಲಿಪ್ಪಿಂಗ್ಸ್ನ ಮಕ್ಕಳು ತೆಗೆದಿರೋವಂಥದ್ದು ನಮಗೆ ಗೊತ್ತಿಲ್ಲದಿರೇ ವಿಡಿಯೋ ತುಂಬ ಬ್ಯೂಟಿಫುಲ್ ಆಗಿ ಬಂದಿತ್ತು. ಅದನ್ನು ಕೂಡ ಇಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಸೊ ನಾವು ಎಕ್ಸಾಕ್ಟಾಗಿ ಫೋಟೋ ತೆಗೆಸ್ಕೊಳ್ಬೇಕು ಅಂತ ಕ್ಲಿಕ್ ಮಾಡಿದಾಗ ಫೋಟೋಸ್ ಅಷ್ಟು ಚೆನ್ನಾಗಿ ಬಂದಿಲ್ಲ. ಬಟ್ ಅದೇ ಇದೆಲ್ಲ ಕೂಡ ಮಕ್ಕಳು ಶೂಟ್ ಮಾಡಿರೋ ಅಂಥದ್ದು ತುಂಬಾ ಬ್ಯೂಟಿಫುಲ್ ಆಗಿ ನ್ಯಾಚುರಲ್ ಆಗಿ ಬಂದಿತ್ತು. ಈ ರೀಲ್ನ ನೆನ್ನೆನೇ ಇನ್ಸ್ಟಾದಲ್ಲಿ ಪೋಸ್ಟ್ ಮಾಡಿದ್ದೀನಿ. ಒಳ್ಳೆ ರೆಸ್ಪಾನ್ಸ್ ಕೂಡ ಬಂದಿದೆ. ನೀವು ಯಾರಾದರೂ ಇನ್ಸ್ಟಾನ ಫಾಲೋ ಮಾಡ್ತಿಲ್ಲ ಅನ್ನೋದಾದರೆ ID ಲಿಂಕ್ ಡಿಸ್ಕ್ರಿಪ್ಷನ್ ಇರುತ್ತೆ, ಫಾಲೋ ಮಾಡಿ. ವಿಡಿಯೋ ಲೆಂತಿ ಆಗುತ್ತೆ ಅನ್ನೋ ಕಾರಣದಿಂದ ಕೆಲವೊಂದು ಕ್ಲಿಪ್ಪಿಂಗ್ಸ್ನೆಲ್ಲ ಕೂಡ ನಾನು ಸ್ಕಿಪ್ ಮಾಡಿದ್ದೀನಿ. ಆ ಕ್ಲಿಪ್ಪಿಂಗ್ಸ್ನೆಲ್ಲ ನಾನು ರೀಲ್ಸಲ್ಲಿ ಪೋಸ್ಟ್ ಮಾಡ್ತೀನಿ. ನೀವು ಯಾರಾದರೂ ಸಬ್ಸ್ಕ್ರೈಬ್ ಮಾಡಿ ಆಲ್ ಅನ್ನೋ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡಿಲ್ಲ ಅನ್ನೋದಾದರೆ ಆಲ್ ಅನ್ನೋ ಆಪ್ಷನ್ನ ಈಗಲೇ ಸೆಲೆಕ್ಟ್ ಮಾಡಿ ಇಟ್ಕೊಳ್ಳಿ. ಪ್ರತಿಯೊಂದು ವಿಡಿಯೋ, ಶಾರ್ಟ್, ಪೋಸ್ಟ್, ನೋಟಿಫಿಕೇಶನ್ಸ್ ಎಲ್ಲ ನಿಮಗೆ ಬರುತ್ತೆ. ಐ ಹೋಪ್ ಇಲ್ಲಿವರೆಗೂ ವಿಡಿಯೋ ನೋಡಿದ್ದೀರಾ ಅನ್ನೋದಾದರೆ ಈ ಡಿವೈನ್ ವೈಬ್ರೇಷನ್ಸ್ನ ಡೆಫಿನೆಟ್ಲಿ ನೀವು ಕೂಡ ಅಬ್ಸರ್ವ್ ಮಾಡ್ಕೊಂಡಿದ್ದೀರಾ ಅಂತ ಅಂದ್ಕೊಳ್ತೀನಿ. ಯಾವ ಥರ ಫೀಲ್ ಆಯಿತು ಅನ್ನೋದು ಕೂಡ ನನಗೆ ಕಮೆಂಟ್ ಮಾಡಿ ತಿಳಿಸಿ. ದೀಪ ಪೂಜೆ ಎಲ್ಲನೂ ಆಯಿತು. ಈಗ ಪಟಾಕಿ ಹೊಡೆಯುವಂಥ ಸಮಯ. ಸಿಂಪಲ್ ಆಗಿ ಕೆಲವೊಂದು ಹೂಚೆಂಡು ಮತ್ತು ಈ ಥರ ಸುರುಸುರು ಬತ್ತಿ ಮಾತ್ರನೇ ತೊಗೊಂಡು ಬಂದಿದ್ವಿ. ತುಂಬ ಜಾಸ್ತಿ ಪಟಾಕಿ ಹೊಡಿಬಾರ್ದು ಅನ್ನೋದ್ರಿಂದ. ದೀಪಾವಳಿ ಹಬ್ಬ ಅಂದರೆ ನಾವೇ ಪಟಾಕಿ ಹೊಡಿಬೇಕು ಅಂತ ಏನಿಲ್ಲ. ಬೇರೆಯವ್ರ ಪಟಾಕಿ ಹೊಡಿತಿದ್ರು ಕೂಡ ವಿಡಿಯೋ ಶೂಟ್ ಮಾಡ್ತೀವಲ್ವ, ಇಲ್ಲಿ ನೀವು ನೋಡ್ತಾ ಇರ್ಬೋದು.
ಇನ್ನೊಂದು ಕಡೆ ಅಡುಗೆ ತಯಾರಿ ನಡೀತಾ ಇದೆ. ವಡೆಗೆಲ್ಲ ಕೂಡ ಆಗಲೇ ಕಟ್ ಮಾಡಿ ಇಟ್ಟು ನೆನೆಸಿಟ್ಟಿದ್ದೆ, ಅದನ್ನೆಲ್ಲ ಕೂಡ ಈಗ ಡೀಪ್ ಫ್ರೈ ಮಾಡ್ತಾ ಇದ್ದೀನಿ. ತುಂಬ ಟೇಸ್ಟಿಯಾಗಿ ವಡೆ ಬಂದಿತ್ತು. ಸ್ವಲ್ಪ ಪ್ರಮಾಣದಲ್ಲಿ ಮಾಡಿದಾಗ ಅಡುಗೆ ತುಂಬ ಟೇಸ್ಟಿಯಾಗಿ ಬರುತ್ತೆ. ಅದೇ ನಾವು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ಮಾಡಿದಾಗ ಅಷ್ಟು ಟೇಸ್ಟಿಯಾಗಿ ಬರಲ್ಲ ಅಲ್ವಾ. ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಅನ್ಕೊಳ್ತೀನಿ. ಇಂಟ್ರೆಸ್ಟಿಂಗ್ ಆಗಿತ್ತು ಅನ್ಸಿದ್ರೆ ಈಗಲೇ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ತೆ.